ಮುಂಚೆ ಮಾತಾಡಿದ್ರಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಏನು ಮಾಡ್ಕೊಂಡಿರೋದು ಸರ್? ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀವಿ. ಸೆಕ್ಯೂರಿಟಿ ಕೆಲಸ ಹಾ. ಯಾವಾಗ್ಲಿಂದ ಮಾಡ್ತಿದ್ದೀರಿ? ಸರ್ ಈಗ ಒಂದು 3-4 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಹ್ಮ್ 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 ಈಗ ಡ್ಯೂಟಿಲೇ ಎತ್ಕೊಂಡು ನಿಮ್ದು ಪ್ರೋಗ್ರಾಮ್ ಕೇಳ್ತಾ ಇದೆ. ಓಹೋ, ಎಷ್ಟು ಗಂಟೆವರೆಗೂ ಇರುತ್ತೆ ಡ್ಯೂಟಿ? ಬೆಳಿಗ್ಗೆ 6 ಗಂಟೆ ತನಕ ಇರುತ್ತೆ ಸರ್. ನೈಟು 1 ಗಂಟೆ 2 ಗಂಟೆ ಆದ್ರೂ ಕೇಳ್ತಾನೆ ಇರ್ತೀನಿ. ಅಯ್ಯೋ, ಅಂದ್ರೆ ನೀವು ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡ್ತೀರಾ? ಹೌದು ಸರ್, ಬೆಳಿಗ್ಗೆ ಹೊತ್ತು ಅಂದ್ರೆ ವರ್ಷ ಪೂರ್ತಿ ರಾತ್ರಿ ಹೊತ್ತೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ? ಇಲ್ಲ ಸರ್, 3 ಶಿಫ್ಟ್ ಇದೆ. ಓಕೆ ಓಕೆ. ಫಸ್ಟ್ ಸೆಕೆಂಡು ತಿರ್ಗಾ ನೈಟ್ ಇರುತ್ತೆ. ನಿಮ್ಗೆ ಯಾವುದು ಜಾಸ್ತಿ ಇಷ್ಟ? ಸರ್ 3 ಇಷ್ಟ ಇದೆ ಸರ್. ವಿಧಿ ಇಲ್ಲ. ಹಾ. ಸತ್ಯ ಮತ್ತೆ ನಮ್ದು ಬಂದು ಹಳ್ಳಿ ಸರ್, ಹಳ್ಳಿ ಇರೋದು. ಓಕೆ ಓಕೆ ಓಕೆ. ಹಳ್ಳಿಯಿಂದ ಅಂದ್ರೆ ನನಗೆ ಶಿಫ್ಟ್ ಇದ್ದಾಗ ಬೇರೆ ಟೈಮಲ್ಲಿ ಮನೆ ಕಡೆನೂ ಕೆಲಸ ಮಾಡ್ಕೊತೀನಿ ನಾನು. ಓಹೋ. ಮತ್ತೆ ಮಲಗೋದು ಎಷ್ಟು ಗಂಟೆ ಮಲಗ್ತೀರಿ ನೀವು? ಸರ್ ಬೆಳಿಗ್ಗೆ ಹೊತ್ತು ನೈಟ್ ಶಿಫ್ಟ್ ಇದ್ದಾಗ ಬೆಳಿಗ್ಗೆ ಹೊತ್ತು ಒಂದು 3 ಅವರ್ ನಿದ್ದೆ ಮಾಡಿದ್ರು ಸಾಕು ಸರ್ ನನಗೆ. ಅಯ್ಯೋ, ಸಾಕು ಅಂದ್ರೆ 3 ಅವರ್ 4 ಅವರ್ ನಿದ್ದೆ ಮಾಡಿದ್ರೆ ಸಾಕು. ಪಾಪ, ಆಯ್ತು, ಇರ್ಲಿ ಒಳ್ಳೇದಾಗ್ಲಿ. ಯಾವಾಗ್ಲಿಂದ ಆ ಕೆಲಸ ಮಾಡ್ತಿರೋದು ನೀವು? ಎಷ್ಟು ವರ್ಷದಿಂದ? ಸರ್ ಅಲ್ಲೇ ಒಂದು 3 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಸರಿ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿರೋದು? ಸರ್ ಕಾರ್ಯಕ್ರಮ ಒಂದು 6-7 ತಿಂಗಳಿಂದನೂ ಕೇಳ್ತಾ ಇದ್ದೀನಿ. ಸಂತೋಷ. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ವಾಯ್ಸ್ ನನಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ತುಂಬಾ ಆಸೆ ಇಟ್ಕೊಂಡಿದೆ. ಬಹಳ ಸಂತೋಷ ನೋಡಿ. ನಿಮ್ಮ ಕೆಲವೊಂದು ಸರ್ ನೀವು ಇದು ಕೊಡ್ತೀರಲ್ಲ ಸರ್, ಯಾವ ತರ ಇದ್ ಮಾಡ್ಬೇಕು ಅಂತ ಅದನ್ನ ಅಳವಡಿಸ್ಕೊಂಡು ನನ್ ಜೀವನ ಒಂದ್ ಸ್ವಲ್ಪ ನೋವನ್ನ ಇದ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಸಂತೋಷ. ಬೇರೆಯವ್ರಿಗೆ ಹೇಳಿದ್ದನ್ನ ನೀವು ತಗೊಳ್ತೀರಾ ಅಂತ? ಹೌದು ಸರ್. ಸತ್ಯ. ಎಲ್ಲವನ್ನು ನಾವೇ ಅನುಭವಿಸ್ಲಿಕ್ಕೆ ಆಗಲ್ವಲ್ಲ. ಅಥವಾ ಬಹುಶಃ ಕೃಷ್ಣ ಬಂದು ನಮಗೆ ಹೇಳ್ಬೇಕು ಅಂತ ಇಲ್ಲ, ಅರ್ಜುನನಿಗೆ ಹೇಳಿದ ಭಗವದ್ಗೀತೆಯನ್ನು ನಮಗೆ ಹೇಳ್ದ ಅಂದ್ಕೊಂಡ್ರು ಕೂಡ ಧರ್ಮವೇ. ಹೌದು ಸರ್. ಇರ್ಲಿ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಸರ್ ಇದೆ. ಹೇಳಪ್ಪ. ನನ್ನ ಲೈಫಲ್ಲೂ ತುಂಬಾ ಒಂದು ನಾವು ಬಡವರು ಸರ್, ತುಂಬಾ ಬಡವ ಕುಟುಂಬದಲ್ಲೇ ಬಂದಿದ್ ನಾವು. ಚಿಕ್ಕ ವಯಸ್ಸಲ್ಲೇ ನಾನು 10ನೇ ಕ್ಲಾಸ್ 10th ಮುಗ್ತಿದಂಗೆ ನಾನು ಬೆಂಗಳೂರು ಸೇರ್ಕೊಂಡೆ. ಅಂದ್ರೆ ಎಷ್ಟು ಜನ ಮಕ್ಕಳು ನೀವು? ಸರ್ ನಾನು ಒಬ್ನೇನೆ. ಓಕೆ. ಅಂದ್ರೆ ಹೆಣ್ಮಕ್ಳು ಯಾರು ಇಲ್ಲ? ಇಲ್ಲ, ಯಾರು ಇಲ್ಲ ಸರ್. ಒಬ್ಬರೇ ಮಗ? ಒಬ್ನೇ ಮಗ. ನಾನು ಹಾಸ್ಟೆಲ್ ಓದಿದ್ದು. ಯಾಕೆ ವಿದ್ಯೆ ಹತ್ಲಿಲ್ವಾ ಜಾಸ್ತಿ? ಸರ್ ವಿದ್ಯೆ ಹತ್ತಕ್ಕಿಂತ ಬಡ್ಸ್ತಾನೆ ಇತ್ತು ಮನೆ ಕಡೆ. ಪಾಪ ಮುಂದಕ್ಕೆ ಓದಿಸ್ಲಿಕ್ಕೆ ಕಷ್ಟ ಇತ್ತು. ಹೌದು ಸರ್. ಒಂದು ಜೊತೆ ಬಟ್ಟೆನೂ ಇರ್ಲಿಲ್ಲ. ನಾನು ಬಟ್ಟೆಗೋಸ್ಕರನೇ ನಾನು ಹಾಸ್ಟೆಲ್ಗೆ, ಬುಕ್ಗೋಸ್ಕರ ಬಟ್ಟೆಗೋಸ್ಕರ ಹಾಸ್ಟೆಲ್ಗೆ ಸೇರಿದ್ದು. ಪಾಪ. ಹೇಳಿ. ನಮ್ಮ ತಾಯಿ ಅಷ್ಟು ತಿಳುವಳಿಕೆ ಇಲ್ಲ ಅವ್ರಿಗೆ. ನಮ್ಮ ತಂದೆ ಬಂದು ಅಷ್ಟು ಅವಾಗ ವ್ಯವಸಾಯ ಮಾಡೋರು. 1 ಎಕರೆ ಜಮೀನಿತ್ತು. ವ್ಯವಸಾಯ ಮಾಡೋರು. ಅದ್ರಲ್ಲೇನೋ ನಾವು ಬಂದಿದ್ರಲ್ಲಿ ಜೀವನ ಮಾಡ್ತಿದ್ರು. ನಾನು ಬೆಂಗಳೂರು ಕಡೆ ಬಂದ್ಬಿಟ್ಟೆ 10th ಬಂದಾದ್ಮೇಲೆ ಅಲ್ಲಿ ಒಂದು 2 ವರ್ಷ ತುಂಬಾ ಕಷ್ಟ ಆಯ್ತು ನನಗೆ. ತುಂಬಾ ಕಷ್ಟ ಅಂದ್ರೆ ಊಟಕ್ಕೂ ಇರ್ಲಿಲ್ಲ, ಸರಿಯಾಗಿ ರೂಮ್ ಇರ್ಲಿಲ್ಲ. ಒಂದು ರೂಮ್ ಅಲ್ಲಿ 4-5 ಜನ ಮನಿಕೋಬೇಕಾಗಿತ್ತು. ಅಂದ್ರೆ ನೀವು 16 ವರ್ಷಕ್ಕೆ ಬೆಂಗಳೂರಿಗೆ ಬರೋ ಧೈರ್ಯ ಯಾರು ಕೊಟ್ಟಿದ್ದ? ಧೈರ್ಯ ಯಾರು ಕೊಟ್ಟಿರ್ಲಿಲ್ಲ ಸರ್. ಮನೆ ಪರಿಸ್ಥಿತಿ ಇತ್ತಲ್ಲ ಆತರ. ಅಲ್ಲ, ಇಲ್ಲಿ ಬಂದು ಬರೋ ನನ್ನ ರೂಮಲ್ಲಿ ಉಳ್ಕೊಳ್ಳಿವೆ ಅಂತ ಯಾರಾದ್ರೂ ಧೈರ್ಯ ಹೇಳಕ್ಕೆ ಅಥವಾ ಸಪೋರ್ಟ್ ಮಾಡಕ್ಕೆ ಇದ್ರ, ಅಥವಾ ನೀವೇ ಬಂದು ರೂಮ್ ಮಾಡ್ಕೊಂಡಿದ್ದ? ಅದ್ ನಮ್ಮೂರಲ್ಲಿ ಊರಿಂದ ಬೆಂಗಳೂರಿಗೆ ಹೋಗಿದ್ರಲ್ಲ ಆಲ್ರೆಡಿ ಒಬ್ಬೊಬ್ರು ಹೋಗಿರ್ತಾರೆ. ಅದನ್ನೇ ನಾನು ಕೇಳಿದ್ದು. ಅವ್ರನ್ನ ಕೇಳ್ದೆ, ನನ್ಗೂ ಒಂದ್ ಕೆಲ್ಸ ಇದೆ, ನನಗೆ ಕೆಲಸ ಕೊಡ್ಸಿ, ರೂಮ್ ಕೊಡ್ಸಿ ಅಂತ. ಯಾರು ಅಷ್ಟು ತಲೆ ಕೆಡ್ಸ್ಕೊಳ್ಳಿಲ್ಲ. ಹಿಂಗೆ ಯಾರೋ ಪರಿಚಯ ಆದ್ರು. ಮತ್ತೆ ಹಿಂಗೆ ಅಂಗಡಿಲಿ ನಮ್ಮ ರಿಲೇಟಿವ್ ಕಡೆಯಿಂದ ಯಾರೋ ಒಬ್ರು ಅಂಗಡಿ ಮಾಡಿದ್ರು. ಪರಿಚಯ ಆಗಿ ಅವ್ರ ಅಂಗಡಿಲಿ ಕೆಲ್ಸಕ್ಕೆ ಸೇರ್ಕೊಂಡೆ ನಾನು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 1-2 ವರ್ಷ ಕಷ್ಟ ಇತ್ತು. ಆಮೇಲೆ ಅವ್ರ ಅಂಗಡಿಗೆ ಹೋದ್ಮೇಲೆ ಊಟ ತಿಂಡಿ ರೂಮು ಎಲ್ಲ ಅವರೇ ಕೊಡ್ತಿದ್ರು. ಮತ್ತೆ ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ನನ್ನ ಅಲ್ಲಿ ಕಳಿಸ್ತಾ ಇರ್ಲಿಲ್ಲ, ಊರು ಕಡೆ ಕಳಿಸ್ತಾ ಇರ್ಲಿಲ್ಲ. 6 ತಿಂಗಳು ಒಂದ್ಸತಿ, 3 ತಿಂಗಳು ಒಂದ್ಸತಿ ಕಳ್ಸೋರು ಸರ್. ಸರಿ. ಕಳ್ಸೋರು. ಆಮೇಲೆ ನನಗೆ ಇಲ್ಲಿ ಊರ್ ಕಡೆ ಒಂದ್ ಸ್ವಲ್ಪ ವ್ಯವಸಾಯ ಮಾಡ್ಬೇಕು ಅನ್ನೋದು ಒಂದ್ ಸ್ವಲ್ಪ ಆಸೆನೂ ಇತ್ತು. ಓಕೆ. ಅಂದ್ರೆ ನಿಮ್ಗೆ
ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಿದ್ರು? ಸರ್ ಅವಾಗ ಒಂದು 5,000 ಕೊಡೋರು ತಿಂಗಳಿಗೆ. ಓಕೆ. ಈ ವ್ಯವಸಾಯದ ಆಸೆ ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತಲೋ ಅಥವಾ ಬಿಡುವಾದಾಗಲೆಲ್ಲ ಹೋಗಿ ವ್ಯವಸಾಯ ಮಾಡ್ಕೊಂಡು ಬರೋಣ ಅಂತಲೋ? ಇಲ್ಲಿ ಒಂದ್ ಸ್ವಲ್ಪ ಸಂಪಾದನೆ ಮಾಡಿ ಊರ್ ಕಡೆ ಒಂದ್ ಬೋರ್ ಹಾಕ್ಸಿ ಅಲ್ಲಿ ಸ್ವಲ್ಪ ಬೆಳವಣಿಗೆ ಆಗಬೇಕು ತೋಟದ ವಿಚಾರದಲ್ಲಿ, ಹೊಲದ ಹೌದು. ವಿಚಾರದಲ್ಲಿ. ಮತ್ತೆ ನಮ್ಮ ಅಪ್ಪಾರಿಗೆ 5 ಜನ ಅಣ್ತಂದಿರು. ಅಂದ್ರೆ ನಿಮ್ ಚಿಕ್ಕಪ್ಪ ದೊಡ್ಡಪ್ದಿರು? ಚಿಕ್ಕಪ್ಪ ಅವರೆಲ್ಲ ಚೆನ್ನಾಗಿದ್ರು. ಒಂದ್ ಲೆವೆಲಿಗೆ ಮನೆ ಎಲ್ಲ ಇತ್ತು, ಸ್ವಂತ ಮನೆ ಎಲ್ಲ ಅವ್ರು ಮಾಡ್ಕೊಂಡಿದ್ರು. ನಮ್ಗೆ ಇನ್ನೂ ಮನೆಯನ್ನು ಸಹಿತ ಮಾಡ್ಕೊಂಡಿರ್ಲಿಲ್ಲ. ಅವರಲ್ಲಿ ಕಡಿಮೆ ಅಂದ್ರೆ ನೀವೇ? ಹೌದು ಸರ್. ಆಯ್ತಪ್ಪ. ಹಂಗೆ ಅಲ್ಲಿ ಮತ್ತೆ ಅಲ್ಲಿ ಸ್ವಲ್ಪ ಅವರು ನಮ್ಮ ಓನರು ಮುಂಚೆ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ರು. ಅವರು ಓನರ್ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ರ? ಓನರ್ ಅಂದ್ರೆ ಅವರು ಓನರು ಬಂದು ಅಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ಇಲ್ಲಿ ಬೇರೆ ಅಂಗಡಿ ಮಾಡಿದ್ರು ಒಂದು. ಅಂದ್ರೆ ನಿಮ್ ಜೊತೆ ಕೆಲಸ ಮಾಡ್ತಿದ್ದವರು ಮುಂದೆ ಸ್ವಂತ ಏನೋ ಮಾಡಿದ್ರು? ಸ್ವಂತ ಮಾಡ್ಕೊಂಡ್ರು. ನಾನು ಮತ್ತೆ ಊರ್ ಕಡೆಗೆ ಇಲ್ಲಿ ಹತ್ರ ಆಗುತ್ತೆ ಅಂದ್ಬಿಟ್ಟು ಅವ್ರ ಹತ್ರನೇ ನಾನು ಬಂದೆ. ಓಕೆ. ನಿಮ್ ಜೊತೆ ಕೆಲಸ ಮಾಡ್ತಿದ್ದವರೇ ಸ್ವಂತ ಇಟ್ಟಾಗ ನೀವು ಅಲ್ಲಿ ಕೆಲಸ ಬಿಟ್ಟು ಈಗ ಸ್ವಂತ ಇಟ್ರಲ್ಲ, ನಿಮ್ ಜೊತೆ ಕೆಲಸ ಮಾಡ್ತಿದ್ದವರು ಅವ್ರ ಹತ್ರ ಬಂದ್ರಿ? ಅವ್ರ ಹತ್ರ ಬಂದು ಕೆಲಸ ಮಾಡ್ತಾ ಇದೆ. ಹಿಂಗೆ ಒಂದು ಮದ್ವೆ ವಯಸ್ಸಿಗೆ ಬತ್ತು ಸರ್. ಒಂದ್ 24 ವರ್ಷಕ್ಕೆ ಮದ್ವೆ ಆಗಿದೆ ನಾನು. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ರಾ? ಅಪ್ಪ ಅಮ್ಮ ನೋಡಿ ಮದ್ವೆನೆ ಮಾಡಿದ್ರು. ಆಮೇಲೆ ಸರ್ ಮದ್ವೆ ಆಗಿ ನಮ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ಹುಡುಗಿರ್ ಫ್ಯಾಮಿಲಿ ಬಗ್ಗೆ. ನನಗೆ ಮದ್ವೆ ಆಗತಕ್ಕೂ ಏನು ಅಂತಾನು ಹೇಳಿರ್ಲಿಲ್ಲ ಅವರು. ಅಲ್ಲ, ಮದುವೆ ಆಗತಕ್ಕ ಬೇಡ, ಮದುವೆ ಆಗುತ್ತೆ ಅಂತ ಗೊತ್ತಾದ ಮೇಲೆ ತಿಳ್ಕೊಳ್ಳಿಲ್ವಾ? ಮದ್ವೆ ಆಗೋದ್ಕಿಂತ ಮುಂಚೆನಾ ಸರ್? ಅಲ್ಲಪ್ಪ, ಮದುವೆ ಆಗೋವರೆಗೂ ನಮ್ಗೆ ಅವ್ರ ಫ್ಯಾಮಿಲಿ ಗೊತ್ತಿರಲಿಲ್ಲ. ಆಯಿತು, ಗೊತ್ತಿರೋದು ಬೇಡ, ಮದುವೆ ಆಗುತ್ತೆ ಅಂತ ಸೆಟ್ ಆಯಿತು ಅಥವಾ ಗೊತ್ತಾಯ್ತಲ್ಲ, ಅವಾಗ ಅವ್ರ ಬಗ್ಗೆ ತಿಳ್ಕೊಟ್ರ ಅಂದೆ. ಇಲ್ಲ ಸರ್, ತಿಳ್ಕೊಳ್ಳಿಲ್ಲ. ಅವರು ಬಂದು ಬೆಂಗಳೂರಲ್ಲೇ ಇದ್ದಿದ್ದು. ಅದು ನಮ್ಮ ಊರಲ್ಲೇನೆ ರಿಲೇಟಿವೇ ಆಗ್ಬೇಕಂತೆ ಅವರು. ಬೆಂಗಳೂರಲ್ಲೇ ಇದ್ರು. ಆದ್ರೂ ಮದ್ವೆ ಆಗೋ ಟೈಮ್ಗೆ ಹೇಳಿದ್ರು, ಹಂಗೂ ನಾವು ಫ್ಯಾಮಿಲಿ ಸ್ವಲ್ಪ ಸರಿ ಇಲ್ಲ, ನೋಡ್ಕೊಂಡ್ ಮದ್ವೆ ಆಗು ಅಂತ ಹೇಳಿದ್ರು ಅಷ್ಟೇನ. ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅವ್ರ ತಾಯಿ ಬಂದು 2ನೇ ಮದ್ವೆ ಆಗಿದ್ರಂತೆ. 2ನೇ ಮದ್ವೆ ಆಗಿದ್ರು. ಮತ್ತೆ ನಾನ್ ಮದ್ವೆ ಆದೆ ಸರ್. ಆದ್ರೂನು ಮದ್ವೆ ಆದೆ, ಚೆನ್ನಾಗಿ ಮದ್ವೆ ಎಲ್ಲ ಮಾಡ್ಕೊಟ್ರು. ಈ ಬೆಂಗಳೂರು ಸಂಬಂಧ ಯಾರ ಕಡೆಯಿಂದ ಬಂದಿದ್ದು ಸರ್? ಬೆಂಗಳೂರು ಸಂಬಂಧ ನಮ್ಮ ಊರಲ್ಲಿ ಇದ್ರಲ್ಲ ಸರ್, ಊರಲ್ಲಿದ್ದವರು ನಮ್ ತಂದೆಯವ್ರಿಗೆ ಹೇಳಿದ್ರಿ, ಹಿಂಗೆ ಒಂದ್ ಒಳ್ಳೆ ಹುಡುಗಿ ಇದೆ ಮಾಡ್ಕೊಳ್ಳಿ ಅಂತ. ನಮ್ ತಂದೆಯವ್ರಿಗೂ ಅಷ್ಟು ಗೊತ್ತಿಲ್ಲ, ಏನೋ ಮದ್ವೆ ಮಾಡ್ಬೇಕು, ಮಾಡಿದ್ರು ಸರ್. ಆಯ್ತು. ಮದ್ವೆ ಆದ್ಮೇಲೆ ಹಿಂಗೆ 1 ವರ್ಷ ಸಂಸಾರ ನಡೀತು ಸರ್. ಆಮೇಲೆ ಒಂದು ವರ್ಷ ಆದ್ಮೇಲೆ ಒಂದು ಮಗುನು ಆಯ್ತು ಸರ್. ಒಂದ್ ಮಗು 2 ವರ್ಷಕ್ಕೆ ಒಂದ್ ಮಗುನು ಆಯ್ತು, ಹೆಣ್ಮಗು ಸರ್. ಹೆಣ್ಮಗು ಆದ್ಮೇಲೆ ಹಿಂಗೆ ಅವಳು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯಾವ್ದೋ ಒಂದ್ ಸಂಬಂಧ ಬೇರೆ ಇಟ್ಕೊಂಡಿದ್ಲಂತೆ. ಅಂದ್ರೆ ಮದುವೆ ಆದ್ಮೇಲೆ ಕಾಲೇಜ್ಗೆ ಹೋಗ್ತಿದ್ರ ಅಥವಾ ನೀವು ಆಕೆ ಕಾಲೇಜ್ಗೆ ಹೋಗೋ ಸಮಯದ್ದು ಹೇಳ್ತಿದ್ದೀರಿ? ಹೌದು ಸರ್. ಅದು ನನಗ್ ಗೊತ್ತಿಲ್ಲ. ಅದಕ್ಕೆ ಅವ್ರ ಮನೆಯವ್ರು ಒತ್ತಾಯಿಕೆ ಇವಳು ಕಾಲೇಜ್ಗೆ ಹೋಗಿ ಲವ್ ಮಾಡಿ ಓಡೋಗ್ತಾಳೆ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ರ ಮದ್ವೆ ಮಾಡ್ಬಿಟ್ರು ಮನೆಯವರು. ಓಹೋ, ಅಂದ್ರೆ ಅವತ್ತಿಗೆ ಅದು ಮಡ್ಲಲ್ಲಿ ಕೆಂಡ ಆಗಿತ್ತು, ನಿಮಗ್ ತಲುಪಿಸೋದು? ಹೌದು ಸರ್. ಆಯ್ತು. ಅಂದ್ರೆ 2 ವರ್ಷ ಮಗು ಆಯ್ತು, ಅಲ್ಲಿವರೆಗೂ ನಿಮ್ಗೆ ಅದೇನು ಸೂಚನೆ ಇರ್ಲಿಲ್ಲ? ಇರ್ಲಿಲ್ಲ. ಅದು ಬಂದು ಸರ್, ನಾವ್ ತಿರ್ಗಾ ಮದ್ವೆ ಆದ್ಮೇಲೆ ಬಂದು ಊರಿಗೆ ಸೆಟ್ಲ್ ಆಗ್ಬಿಟ್ಟ. ಅಂದ್ರೆ ಬೆಂಗಳೂರಿಂದ ನೀವು ಊರಿಗೆ ಹೋದ್ರಿ? ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ ಆಯ್ತು ಜೀವನ ಮಾಡಕ್ಕೆ. ಅಂದ್ರೆ ಮದ್ವೆ ಆದ್ಮೇಲೂ ಬೆಂಗಳೂರಲ್ಲಿ ಇದ್ರಿ, ಬಟ್ ಕಷ್ಟ ಆಯ್ತು ಅಂತ ಊರಿಗೆ ಹೋದ್ರಿ? ಅಷ್ಟೊತ್ತಿಗೆ ನಾನು ಊರಲ್ಲಿ ಸ್ವಲ್ಪ ಅನುಕೂಲ ಮಾಡ್ಕೊಂಡಿದ್ದೆ. ಬೋರ್ ಹಾಕಿ ಮನೆ ಎಲ್ಲ ಕಟ್ಸಿ ಅನುಕೂಲ ಮಾಡ್ಕೊಂಡಿದ್ದೆ. ಅನುಕೂಲ ಮಾಡ್ಕೊಂಡಿರೋದ್ರಿಂದ ನಾನು ನನಗೆ ವ್ಯವಸಾಯ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ನಾನು ಇಲ್ಲಿ ಊರಿಗೆ ಸೆಟ್ಲ್ ಆಗ್ಬಿಡೋಣ ಅಂದ್ಬಿಟ್ಟು ಊರಿಗೆ ಬಂದ್ಬಿಟ್ಟೆ. ನಾನು ಅವಳನ್ನು ಜೊತೆಲಿ ಕರ್ಕೊಂಡು ಊರಿಗೆ ಬಂದ್ಬಿಟ್ಟೆ. ಬಂದಾದ್ಮೇಲೆ ನಾನು ಇಲ್ಲಿ ಹೆಂಗಿದ್ರು ಇಲ್ಲಿ ಊರ ಹತ್ರನೇ ಇತ್ತಲ್ಲ, ಅದರಿಂದ ನಾನು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಈ ಕಡೆ ವ್ಯವಸಾಯನೂ ಆಗುತ್ತೆ, ಹಿಂಗೆ ಇದು ಹೆಂಗೋ ಅಪ್ಪ ಅಮ್ಮನು ನೋಡ್ಕೊಂಡಂಗ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡೆ ಹೆಂಗನು. ಅಂದ್ರೆ ನಿಮ್ಮ ಹೆಂಡತಿ ಏನು ಓದಿದ್ರು ಅವರು? ಸರ್, 2nd PUC ಮಾಡಿದ್ಲು ಸರ್. ಅಲ್ಲಿಗೆ ಅಂದ್ರೆ 2nd PUC ಮುಕ್ತಾಯ ಆದ್ಮೇಲೆ ಮದುವೆ? ಇಲ್ಲ ಆಗಿರ್ಲಿಲ್ಲ ಸರ್, ಮುಕ್ತಾಯ ಆಗಿರ್ಲಿಲ್ಲ. ಆ ಮಧ್ಯೆ ಇಂಥದ್ದೇನು ನಡೆದಿರೋದು?
ನಡೆದಿರೋದು. ಸರಿನಪ್ಪ, ಈಗ ಆ ವಿಚಾರಕ್ಕೆ ಹೋಗೋಣ. ಅಲ್ಲಿ ಏನಾಯ್ತು ಅಥವಾ ನಿಮಗೆ ಹೆಂಗ್ ಗೊತ್ತಾಯ್ತು ಅದು? ಸರ್ ಅದು ನನಗೆ ಅದೇ ಇಲ್ಲಿ ಬಂದ್ಮೇಲೆ ನಾನು ಫೋನ್ ಎಲ್ಲ ಅಷ್ಟು ಚೆಕ್ ಮಾಡ್ತಾ ಇರ್ಲಿಲ್ಲ ಅವಳನ್ನ. ನಂಬಿಕೆ. ನಾನು ಒಂದ್ ದಿವ್ಸನು ನಾನು ಅನುಮಾನದಿಂದ ನೋಡಿದೆ ಆಗ್ಲಿ ಯಾವ್ದೇ ರೀತಿ ಏನು ಇರ್ಲಿಲ್ಲ. ಫೋನ್ ಎಲ್ಲ ಚೆಕ್ ಮಾಡ್ತಿರ್ಲಿಲ್ಲ. ಆಮೇಲೆ ಹಿಂಗೆ ಯಾವ್ದೋ ಒಂದ್ ಟೈಮಲ್ಲಿ ಮೆಸೇಜ್ ಮಾಡಿದ್ಲು ಯಾವ್ದೋ ಒಂದು ಹುಡುಗನ್ಗೆ. ಅದು ನೋಡ್ದೆ ಇದೆಲ್ಲ ಏನ್ ಈ ತರ ಮೆಸೇಜ್ ಮಾಡ್ತೀಯ ಅಂತ ಅವ್ರ ಅಪ್ಪ ಅಮ್ಮನ್ಗೆ ಎಲ್ಲ ಹೇಳ್ದೆ ನಾನು. ಇಲ್ಲ ಇನ್ ಮುಂದೆ ನಾನು ಮಾಡಲ್ಲ ಅಂತ ಅಂದ್ಮೇಲೆ ನಾನು ಅದು ಏನು ಫೋನ್ ಅದೇನು ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ. ಅದು ಜಾಸ್ತಿ ಆಗ್ತಾನೆ ಹೋಯ್ತು. ಜಾಸ್ತಿ ಆಗ್ತಾ ಹೋದ್ಮೇಲೆ ನನ್ನನ್ನ ಬಿಟ್ಬಿಟ್ಟು ಹೊಂಟೋದ್ಲು ಸರ್. ಆಮೇಲೆ ಅಯ್ಯೋ, ಅಂದ್ರೆ ನೀವು ಒಂದು ಮೆಸೇಜ್ ನೋಡಿ ವಾರ್ನ್ ಮಾಡಿ ಅವ್ರ ಮನೆಯವ್ರಿಗೆ ಹೇಳಿ ಎಷ್ಟು ದಿನ ಆದ್ಮೇಲೆ ಮತ್ತು ಹೊರಟೋಗೋ ಧೈರ್ಯ ಮಾಡಿದ್ದು? ಅದು ಒಂದು 6-7 ತಿಂಗಳು ಆದ್ಮೇಲೆ ಸರ್. ಬಟ್ ಅಲ್ಲಿವರೆಗೂ ನೀವು ಮತ್ತೆ ಗಮನಿಸಿರ್ಲಿಲ್ಲ? ಇಲ್ಲ ಗಮನಿಸಿರ್ಲಿಲ್ಲ. ಮತ್ತೆ ಆ ಟೈಮಲ್ಲಿ ನಮ್ ತಾಯಿಯವರು ಸ್ವಲ್ಪ ಹೊಲ್ದತ್ರ ಹಸು ಮೇಸಕ್ ಹೋಗಿ ಕಾಲ್ ಮುರ್ದಾಕೋಬಿಟ್ರು. ಅದರಿಂದ ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ನಾನು ಸ್ವಲ್ಪ ಓಡಾಡ್ಕೊಂಡು ನಮ್ ತಾಯಿ ಬಗ್ಗೆ ಹುಷಾರಾಗ್ಲಿ ಅಂದ್ಬಿಟ್ಟು ಜಾಸ್ತಿ ಸ್ವಲ್ಪ ನಮ್ ತಾಯಿ ಮೇಲೆ ಇದ್ ಮಾಡ್ದೆ. ಇವಳನ್ನ ಅಷ್ಟು ನನಗೆ ಗಮನನೂ ಕೊಡ್ಲಿಲ್ಲ. ಆ ಟೈಮಲ್ಲಿ ನನಗೆ ಅವಳ ಬಗ್ಗೆ ಯೋಚನೆನೂ ಇರ್ಲಿಲ್ಲ ಸರ್. ಆ ತರ ಇತ್ತು. ಬಟ್ ಇಲ್ಲಿ ಅಪ್ಪ ನಿಮ್ ತಂದೆ ತಾಯಿನ ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರ ಇವರು? ಇಲ್ಲ ಸರ್. ಅದು ನಮ್ ತಾಯಿನೇ ಅವಳಿಗೇನು ಅಷ್ಟು ಕೆಲ್ಸನೂ ಕೊಡ್ತಿರ್ಲಿಲ್ಲ. ಯಾವಾಗ್ಲೂ ಮನೇಲಿ ನಾನು ಕೆಲ್ಸದಿಂದ ಬಂದ್ರೂನು ಯಾವಾಗ್ಲೂ ರೂಮ್ ಕದ ಹಾಕೊಂಡು ಬೆಳಿಗ್ಗೆ ಹೊತ್ತು ಸಹಿತ ರೂಮ್ ಕದ ಹಾಕೊಂಡು ಜಾಸ್ತಿ ಇನ್ಸ್ಟಾಗ್ರಾಮು ಇವೆಲ್ಲ ಬರ್ತಾವಲ್ಲ ಸರ್, ಅದರಲ್ಲಿ ವಿಡಿಯೋ ಮಾಡೋದು. ಅಂದ್ರೆ ರೀಲ್ಸ್ ಎಲ್ಲ ಮಾಡ್ತಿದ್ರ? ಹೌದು ಸರ್. ಅಂದ್ರೆ ನೀವು ಅದನ್ನ ನೋಡ್ತಿದ್ರ? ಇಲ್ಲ, ಅದೆಲ್ಲ ನಾನು ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ಗೇನು ಅಂದ್ರೆ ನಾನು ಚಿಕ್ಕದ್ರಿಂದ ಈ ಕಷ್ಟ ಎಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ಏನು ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ ಕೆಲಸ ಆಯ್ತಾ ನನ್ ಮನೆ ಆಯ್ತಾ. ಅಲ್ಲ, ಇಂಟ್ರೆಸ್ಟ್ ಅಲ್ಲಿ ಇದೆ ಅನ್ನೋದಕ್ಕಿಂತ ನಿಮ್ ಹೆಂಡತಿ ಇಂಥದ್ದೇನೋ ಮಾಡಿ ಆಗ್ತಿದ್ದಾಳೆ ಪಬ್ಲಿಕ್ ಅಲ್ಲಿ ಅಂತ ಗೊತ್ತಿತ್ತು ನಿಮ್ಗೆ? ಇಲ್ಲ, ಅದು ಬೇರೆಯವ್ರು ನನಗೆ ಹೇಳ್ತಿದ್ರು. ಬೇರೆಯವ್ರು ಒಂದು ಸ್ವಲ್ಪ ಜನ ಹೇಳಿದ್ರು ನನ್ಗೆ, ನೋಡೋ ತರ ಈ ಬೇರೆ ಏನೇನೋ ಮೆಸೇಜ್ ಇದೆಲ್ಲ ಬರ್ತೈತೆ. ಸ್ವಲ್ಪ ನನ್ಗೆ ಆ ಟೈಮಲ್ಲಿ ನಮ್ ತಾಯಿಯವ್ರದ್ದು ಕಾಲ್ ಮುರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ. ಓ ಪಾಪ, ನೀವು ತಾಯಿ ಕಡೆ ವಿಚಾರದಲ್ಲಿ ನಮ್ ತಾಯಿ ಮೊದ್ಲು ಗುಣ ಆಗ್ಬೇಕು ಅವ್ರನ್ಬಿಟ್ಟು ನಾನು ಇವಳ ಬಗ್ಗೆ ಏನು ನಾನು ಅಬ್ಸರ್ವ್ ಮಾಡ್ಲಿಲ್ಲ, ತಲೆನೂ ಕೆಡ್ಸ್ಕೊಳ್ಳಿಲ್ಲ. ನನ್ಗೆ ಒಂದು ಹೆಣ್ಮಗು ಇತ್ತು ಸರ್. ಅಷ್ಟೊತ್ತಿಗೆ ನನ್ ಮಗಳು 2 ವರ್ಷ ಆಗಿತ್ತು. ಆ ಟೈಮಲ್ಲಿ ನಮ್ ತಾಯಿನ ಹಾಸ್ಪಿಟ್ಲಿಂದ ಕರ್ಕೊಂಡು ನಾನು ಮನೆಗ್ ಬಂದೆ. ಮನೆಗ್ ಬಂದಾದ್ಮೇಲೆ ಇವಳು ಒಂದು ತಿಂಗಳಿಗೆನೆ ಸ್ವಲ್ಪ ನನ್ನ ಹತ್ರ ಬೇರೆ ತರ ಮಾತಾಡೋದು, ನನ್ನನ್ನೇ ಬೈಯೋದು, ನನ್ನ ತಾಯಿನ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ. ಮತ್ತೆ ಅವರು ಎಲ್ಲ ಪ್ರತಿಯೊಂದು ನಮ್ ತಾಯಿ ಸೇವೆ ಎಲ್ಲ ನಾನೇ ಮಾಡ್ತಿದ್ದೆ. ಅವ್ರಿಗೆ ಒಂದು ಬಾತ್ರೂಮ್ ಇಂದ ಹಿಡ್ದು ಒಂದು ಸ್ನಾನೋತ್ತವಿಂದ ಎಲ್ಲ ಇದ್ದು ನಾನೇ ಮಾಡ್ತಾ ಇದ್ದೆ. ಇವಳೇನು ಅಷ್ಟು ನನ್ಗೆ ಮುಂಚೆಯಿಂದನೂ ಏನು ಅಂತ ಮನೇಲಿ ಏನು ಕೆಲ್ಸನೂ ಮಾಡ್ತಿರ್ಲಿಲ್ಲ ಇವಳು. ಅಂದ್ರೆ ನೀವು ಮಾಡುವಂತೆ ಸ್ವಲ್ಪ ಎಚ್ಚರಿಕೆ ಇಕ್ಕಿರ್ಲಿಲ್ವಾ? ಇಟ್ಟಿದೆ ಸರ್, ಇಟ್ಟಿದೆ. ಮತ್ತೆ ಅದನ್ನು ಎಲ್ಲ ಗಲಾಟೆ ಮಾಡಿದ್ರೆ ಅವ್ರ ತಾಯಿ ಬಂದು ಹೇಳೋರು, ನೀನೇನಾರ ನನ್ನ ಮಗಳಿಗೆ ಏನಾರ ಹೊಡೆದ್ರೆ ಏನಾರ ಟಾರ್ಚರ್ ಕೊಟ್ರೆ ನೀನು ಕಂಪ್ಲೇಂಟ್ ಮಾಡ್ತೀನಿ ನಾನು ನಿನ್ಗೆ ಅಂತ ಎದುರಿಸಿದ್ರು ನನಗೆ. ಎದುರಿಸಿರೋದ್ರಿಂದ ನಾನು ಆದಷ್ಟು ಎಲ್ಲಾ ತರನು ಟ್ರೈ ಮಾಡಿದೆ ಸರ್. ಎಲ್ಲಾ ತರ ಬುದ್ಧಿ ಹೇಳಿ ಎಲ್ಲಾ ತರನು ಇದ್ ಮಾಡಿದೆ. ಆದ್ರೂನು ಅದು ಸರಿ ಅಷ್ಟು ತಿಳುವಳಿಕೆನೂ ಬರ್ಲಿಲ್ಲ ಅವಳಿಗೆ. ಎಲ್ಲಾ ತರನು ಹೇಳ್ದೆ, ಈ ತರ ಇದೆ ಜೀವನ, ಕಷ್ಟ ಇದೆ ಅಂದ್ಬಿಟ್ಟು ಎಲ್ಲಾ ತರ ಹೇಳಿದೆ ಸರ್. ಆದ್ರೂ ಅವಳು ಫೋನಲ್ಲಿ ರೀಲ್ಸ್ ಮಾಡೋದ್ ನಿಲ್ಸು ಅಂತ ಯಾವತ್ತಾದ್ರೂ ಹೇಳಿದ್ರ ಅಥವಾ ಅದ್ರ ಬಗ್ಗೆ? ಹೇಳಿದೀನಿ ಸರ್, ಹೇಳಿದೀನಿ. ಅದು ಹೇಳಿದೀನಿ. ಇಲ್ಲ ಅವ್ರ ಅಮ್ಮಾರ್ಗು ಹೇಳ್ದೆ ನಾನು. ಅವ್ರ ಅಮ್ಮಾರು ಹೇಳಿದ್ಕೆ ಬಿಡಪ್ಪ ಈಗೇನ್ ಎಲ್ಲಾರು ಮಾಡ್ತಾರೆ, ಅದೇನೋ ವಿಡಿಯೋ ಹಾಡು ಹೇಳ್ಕೊಂಡು ವಿಡಿಯೋ ಮಾಡ್ತಾಳೆ, ಅದಕ್ಕೆಲ್ಲ ಇದ್ ಮಾಡಕ್ ಆಗುತ್ತ ನಾವು, ಅದೆಲ್ಲ ನೀನು ಇದ್ ಮಾಡ್ತೀಯ ಅಂತ ಅವರೇ ನನ್ನನ್ನೇ ಬೈದ್ರು. ನಾನು ಆದ್ರೂ ಆ ಟೈಮಲ್ಲಿ ಸರ್ ನನ್ನ ತಾಯಿಗೆ ಈ ತರ ಆಯ್ತಲ್ಲ, ನಾನು ಜಾಸ್ತಿ ನನ್ನ ತಾಯಿ ಬಗ್ಗೆನೆ ನಾನು ತಲೆ ಕೆಡ್ಸ್ಕೊಂಡಿದ್ ನಾನು. ಆಯ್ತಪ್ಪ. ನನ್ಗೆ ಮಗು 2 ವರ್ಷ ಇತ್ತು. ಆ ಟೈಮಲ್ಲಿ ಹಿಂಗೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಏನೋ ಮಾಡಿಸ್ತೀನಿ ಅಂತ ಹೋದವಳು ಮತ್ತೆ ಬರ್ಲೇ ಇಲ್ಲ ಅವಳು.
ಅಂದ್ರೆ ಹೊರಡೋ ದಿನ ನೀವು ಅಲ್ಲೇ ಇದ್ರಿ, ಮನೇಲಿ ಇದ್ರಿ? ಹಾ ಮನೇಲೇ ಇದ್ದೆ. ಅಂದ್ರೆ ಹೊರಡ್ಬೇಕಾದ್ರೆ ಆಕೆ ತಯಾರಿ ಹೇಗಿತ್ತು? ಅಂದ್ರೆ ಬಟ್ಟೆ ಗಿಟ್ಟೆ ತುಂಬಿಕೊಂಡಿದ್ರ? ಸರಿಯಾಗಿ ಸರ್ ಏನು ಇಲ್ಲ, ಯಾವ ತರನು ಇಲ್ಲ. ಆ ಆ, ತುಂಬಾ ಮಾಮೂಲಿ ನಾರ್ಮಲ್ ಆಗೇನೆ ಇಲ್ಲ, ನಾನು ಮಾಡಿ ಓಡ್ಬಿಡ್ತೀನಿ, ಹಿಂಗೆ ಅಕೌಂಟ್ ಓಪನ್ ಮಾಡ್ಕೊಬರ್ತೀನಿ ಅಂತ ಹೋದ್ಲು. ಸರಿ, ನಾನು ಮಗುನು ಕರ್ಕೊಂಡೋದ್ಲು ಜೊತೆಲಿ. ಮಗುನು ಕರ್ಕೊಂಡೋದ್ಮೇಲೆ ಅವತ್ತು ನನಗೆ ಸಂಜೆ ಆದ್ಮೇಲೆ ಒಂದು ಅವ್ರ ತಂದೆ ತಾಯಿ ಕಡೆಯಿಂದ ಒಂದು ಫೋನ್ ಬಂತು. ನೋಡಪ್ಪ, ನನ್ನ ಮಗಳಿಗೆ ಏನ್ ಟಾರ್ಚರ್ ಕೊಟ್ಟಿದ್ಯಾ ನೀನು, ಅವಳು ಅಳ್ಕೊಂಡು ಈ ತರ ನನಗೆ ವಿಡಿಯೋ ಕಾಲ್ ಮಾಡವಳೆ ನೋಡು ಅಂತ ನನಗೆ ಆ ವಿಡಿಯೋ ಕಾಲ್ ಕಳ್ಸಿದ್ರು ನಮ್ಮ ಅತ್ತೆ ನಮ್ಮ ಅವನಿಬ್ರುನು. ವಿಡಿಯೋ ಕಾಲ್ ಅಂದ್ರೆ ನೀವೇನ್ ಟಾರ್ಚರ್ ಕೊಟ್ಟಿದ್ರಿ? ಸರ್ ನಾನೇನು ಕೊಟ್ಟಿರ್ಲಿಲ್ಲ. ಅವಳು ಸುಮ್ನೆ ಹಿಂಗೆ ಬಾಯಲ್ಲಿ ನನ್ಗೆ ಊಟ ಆಗ್ತಿರ್ಲಿಲ್ಲ, ಅವನು ಸರಿ ಇಲ್ಲ, ಬೈತಾನೆ, ಮಾತ್ಗೂ ಬೈತಾ ಇರ್ತಾನೆ, ಇದ್ ಮಾಡ್ತಾನೆ ಅಂದ್ಬಿಟ್ಟು ಏನೋ ಸುಳ್ಳು ರೆಕಾರ್ಡ್ ಮಾಡ್ಬಿಟ್ಟು ಅವ್ರ ತಾಯಿಗೆ ಕಳ್ಸಿದ್ದು. ಹೌದಾ? ಹೇಳಪ್ಪ. ಕಳ್ಸಿದ್ಲು. ಆಮೇಲೆ ಅವ್ರ ತಂದೆ ತಾಯಿ ನನಗೆ ಸಂಜೆ ಆದ್ಮೇಲೆ ಏನ್ಕ್ ಈ ತರ ಮಾಡಿದೀಯಾ ಅಂತ ಅಂದ್ಮೇಲೆ ಸರಿ, ನಾನು ಅಲ್ಲಿಗೆ ಇಲ್ಲ, ನಾನು ಆ ತರ ಯಾವ್ದು ಮಾಡಿಲ್ಲ, ಅದೆಲ್ಲ ಸುಳ್ಳು ಹೇಳ್ತಾವಳೆ ಅವಳು, ನಿಮ್ಗೆ ಆಲ್ರೆಡಿ ಈ ತರ ಒಂದ್ಸತಿ ಗೊತ್ತಿತ್ತಲ್ಲ, ನಿಮ್ಗೆ ಹೇಳಿದೆ ಈ ತರ ಮೆಸೇಜ್ ಎಲ್ಲ ಮಾಡ್ತಾಳೆ, ಇಲ್ಲ ನಂದೇನು ಆ ತರ ಏನು ಮಾಡಿಲ್ಲ ಅಂತ ನಾನು ಹೇಳ್ದೆ. ಆದ್ರೂನು ಅವರು ಸರಿ ಆಯ್ತು ಅಂದ್ಬಿಟ್ಟು ನಾನು ಇಲ್ಲಿ ಗೊತ್ತಿರೋದ್ರಿಂದ ಇಲ್ಲ ಒಂದ್ ತಿಂಗಳು ನೋಡ್ದೆ ಸರ್, ಬರ್ಲಿಲ್ಲ ಅವಳು ತಿರ್ಗಾ. ಮತ್ತೆ ಒಂದು ತಿಂಗಳು ಆದ್ಮೇಲೆ ನಾನು ಕಂಪ್ಲೇಂಟ್ ಮಾಡಿದೆ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ, ಹಿಂಗೆ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ಕೆ ಅವರು ಹೇಳಿದ್ರು, ಸ್ಟೇಷನ್ ಅಲ್ಲಿ ಹೇಳಿದ್ರು, ಇಲ್ಲ ಊರಲ್ಲಿ ಯಾರು ದೊಡ್ಡವನ್ನ ಕರ್ಕೊಂಡೋಗಿ ಕೇಳ್ಸಿ ಇದ್ ಮಾಡು ಅಂತ ಎಲ್ಲ ಇದಾಯ್ತು ಸರ್. ಆದ್ರೂನು ಅವಳು ಮತ್ತೆ ಬರ್ಲಿಲ್ಲ. ಮತ್ತೆ ಮಗುನ ಅಲ್ಲಿ ಅವ್ರ ತಾಯಿ ಮನೆಯಲ್ಲೇ ಬಿಟ್ಬಿಟ್ಟು ನನ್ನ ಹತ್ರ ಬಿಟ್ಟು ಹೋದ್ಮೇಲೆ ಅಲ್ಲೇ 2 ಸತಿ ಓಡೋಗ್ಬಿಟ್ಟಿದ್ಲಂತೆ ಅವನ ಜೊತೆ. ಒಂದ್ ನಿಮಿಷ. ಅದನ್ನ ಅವ್ರ ತಂದೆ ತಾಯಿ ನನಗೆ ಹೇಳಿರ್ಲಿಲ್ಲ, ಅದು ಮುಚ್ಚಿಟ್ಬಿಟ್ಟಿದ್ರದು. ಒಂದ್ ನಿಮಿಷ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಅಂದ್ರೆ ನಿಮ್ಮ ಮನೆಯಿಂದ ತವ್ರ ಮನೆಗೆ ಹೋಗಿ ಅಲ್ಲಿ ಮಗುವನ್ನು ಬಿಟ್ಟು ಇನ್ಯಾರಿಂದಲೂ ಹೋಗಿರೋದು. ಬಟ್ ಆ ಇನ್ಯಾರಿಂದಲೂ ಹೋಗೋದು ಈ ನಿಮ್ಮ ಅತ್ತೆ ಮಾವನಿಗೆ ಇಷ್ಟ ಇರ್ಲಿಲ್ವಾ? ಅದು ಗೊತ್ತಿಲ್ಲ ಸರ್. ಆಲ್ರೆಡಿ ಅದು ಇಲ್ಲಿಂದ ಹೋದ್ಮೇಲೆ ಅದು ಒಂದ್ಸತಿ ಅಲ್ಲೇ ಹೋಗಿದ್ಲಂತೆ. ಅಲ್ಲೇ ಅವ್ರ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟು ಆ ಹುಡ್ಗನ್ನೆಲ್ಲ ಕರೆಸಿ ಅಲ್ಲಿಗೆ ಇದ್ ಮಾಡಿ ಆ ಹುಡ್ಗನ್ನು ಕಳ್ಸಿ ಇವಳನ್ನ ಮನೇಲಿ ಇಟ್ಕೊಂಡಿದ್ರು ತಿರ್ಗಾ. ಮತ್ತೆ ನಾನು ಸರಿ ಇನ್ನೊಂದ್ 2-3 ನಮ್ ತಾಯಿಯವರು ಅವಾಗ ಇನ್ನು ಇಲ್ಲೇ ಬೆಡ್ ಹಾಸಿಗೆ ಮೇಲೆ ಇದ್ರು ಅವಾಗ. ಸರಿ ಇನ್ನೊಂದ್ 2-3 ತಿಂಗಳು ಇದ್ಬಿಟ್ಟು ಬರ್ತಾಳೇನೋ ಅಂತ ತಿಳ್ಕೊಂಡೆ ನಾನು. ಅಲ್ಲಿ ಆಮೇಲೆ ನನಗೆ ಒಂದು 3 ತಿಂಗಳಾದ್ಮೇಲೆ ಫೋನ್ ಬಂತು. ಫೋನ್ ಬಂದಾದ್ಮೇಲೆ ಹೇಳಿದ್ರು, ಹಿಂಗೆ ಮಗುನ ಬಿಟ್ಬಿಟ್ಟು ಹೊಂಟೋಗಿದ್ದಾಳೆ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಅತ್ತೆ ಮನೆ ಕಡೆಯವರು? ಮಗುನ ಬಿಟ್ಬಿಟ್ಟು ಹೊಂಟೋಗಿದ್ದಾಳೆ ಅಂತ ಹೇಳಿದ್ರು. ತಿರ್ಗಾ ಮತ್ತೆ ನನಗೆ ಆದ್ರೂ ಸರ್ ಅವಳು ಅಷ್ಟೆಲ್ಲಾ ಮಾಡಿದ್ರು ಇಲ್ಲ, ನನ್ನನ್ನ ತುಂಬಾ ಸರ್, ನಾವು ಮದ್ವೆ ಆದಾಗಿಂದ ತುಂಬಾ ನಾವು ಒಂಥರ ಗಂಡ ಹೆಂಡ್ರು ತರ ಇರ್ಲಿಲ್ಲ. ಅವಳೇನೇ ಕೆಲಸ ಮಾಡ್ಲಿಲ್ಲ ಅಂದ್ರೂ ಒಂಥರ ಪ್ರೀತಿಯಿಂದ ಮಾತಾಡ್ಸ್ತಿದ್ದೆ, ಚೆನ್ನಾಗೇ ಇದ್ದು, ಒಟ್ಟಿನಲ್ಲಿ ಜೀವನ ಚೆನ್ನಾಗೇ ಇತ್ತು. ಈ ತರ ಮಾಡ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೂನು ನನ್ಗೆ ಆ ತರ ಮಾಡಿದ್ಲಲ್ಲ, ಆ ಟೈಮಲ್ಲಿ ಸ್ವಲ್ಪ ಮೈಂಡ್ ಎಲ್ಲ ಒಂದ್ ಸ್ವಲ್ಪ ಇದಾದಂಗ ಆಗ್ಬಿಡ್ತು, ಬ್ಲಾಕ್ ಆದಂಗೆ. ಮತ್ತೆ ಮಗುನ ನಾನು ಮತ್ತೆ ಕರ್ಕೊಂಡ್ಬಿಟ್ಟೆ, ನಮ್ಮ ಅತ್ತೆಯರ್ ಮನೆ ಬಿಟ್ಬಿಟ್ಟು ಹೊಂಟೋಗಿದ್ಲಲ್ಲ, ಮಗುನ ನಾನು ಕರ್ಕೊಂಡ್ಬಿಟ್ಟೆ. ಅವಾಗ ನನ್ ಮಗಳಿಗೆ ಬಂದು ಒಂದ 2 ವರ್ಷ ಆಗಿತ್ತು ಸರ್. ಅವಾಗ 2 ವರ್ಷ ಆಗಿತ್ತು. ಕರ್ಕ ಬಂದೆ, ಹೆಂಗ ನಮ್ ತಾಯಿನೂ ನೋಡ್ಕೊಂಡು ನಾನೇ ಮನೇಲಿ ಅಡಿಗೆ ಮಾಡ್ಕೊಂಡು ಈತಗೆ ಮಗುನ ಎಷ್ಟೋ ದಿನ ನಾನು ಕೆಲ್ಸಕ್ಕೂ ಕರ್ಕ ಬಂದಿದ್ದೀನಿ ಅವಳನ್ನ. ಅವಳು ಇರ್ತಿರ್ಲಿಲ್ಲ ಮನೇಲಿ ನಾನು ಬಿಟ್ಟು. ನಾನು ನೈಟ್ ಹೊತ್ತು ಕೆಲ್ಸಕ್ಕೆ ಕರ್ಕ ಬಂದು ಇಲ್ಲೇ ಮನಗಿಸ್ಕೊಂಡು ನೋಡ್ಕೊಂಡು ಹೀಗೆ ಮಾಡ್ತಾ ಇದ್ದೆ. ಆದ್ರೂನು ಒಂದ್ ದಿವಸ ನಾನು ಹಿಂಗೆ ಡೈವರ್ಸ್ಗೆ ಇಲ್ಲ ಡೈವರ್ಸ್ ತಗೊಬಿಡು, ಇವಳು ಸರೋಗಲ್ಲ ಅಂತ ಅಂದ್ರು. ಡೈವರ್ಸ್ಗೆ ಅಂದ್ಬಿಟ್ಟು ಹಾಕ್ತೆ. ಡೈವರ್ಸ್ಗೆ ಹಾಕ್ಮೇಲೆ ಅವಾಗ ಸರ್ ಡೈವರ್ಸ್ಗೆ ನಾನು ಹೆಂಡತಿ ಬೇಕು ಅಂತಾನೆ ಹಾಕಪ್ಪ ನೀನು, ಆತರ ಹಾಕಿದ್ರೆ ನೀನು ಪರಿಹಾರ ಏನಾರ ಕೊಡ್ಬೇಕಾಗುತ್ತೆ, ಹೆಂಡತಿ ಬೇಕು ಅಂತಾನೆ ಹಾಕು ಅಂತ ಹೇಳಿದ್ರು. ಅದೇ ತರನೇ ಹಾಕ್ತೆ ನಾನು. ಆ ತರ ಹಾಕಿದ್ಮೇಲೆ ತಿರ್ಗಾ ಬಂದು ಒಂದು ಡೈವರ್ಸ್ ಇನ್ನೇನು ಕೋರ್ಟ್ಗೆ ಹೋಗ್ಬೇಕು. ಅವಾಗ ಇಲ್ಲ ನಾನು ನಿನ್ ಜೊತೆ ಬರ್ತೀನಿ ಅಂತ ಬಂದ್ಲು ಸರ್. ಬಂದಾದ್ಮೇಲೆ ಒಂದು ವಾರ ಇದ್ಲು ಸರ್. ತಿರ್ಗಾ ಮತ್ತೆ ಹೊಂಟೋಗ್ಬಿಟ್ಲು ನನ್ನ ಬಿಟ್ಟು. ಒಂದು ವಾರ ನಿಮ್ ಮನೇಲಿ ಇದ್ದಿದ್ದ? ಅವ್ರಮ್ಮರ ಮನೆಯಲ್ಲ? ಇಲ್ಲ ನನ್ ಮನೇಲಿ ಇದ್ಲು. ಮತ್ತೆ ಮಗು ಕರ್ಕೊಂಡು ಹೋದ್ರ? ಮಗು ಕರ್ಕೊಂಡು ಹೋದ್ರು ಸರ್. ಆಗೋದ್ಕಿಂತ ಮುಂಚೆ ಅಲ್ಲೊಂದ್ಸತಿ ಕಂಪ್ಲೇಂಟ್ ಆಗಿತ್ತಲ್ಲ ಸರ್ ಆ ಹುಡುಗನ್ ಮೇಲೆ.
ಅಲ್ಲಿ ಸರ್ ಅಷ್ಟು ಜನದ ಮುಂದೆ ಎಲ್ಲ ನನಗೆ ಗಂಡ ಬೇಡ, ನನಗೆ ಅವನೇ ಬೇಕು ಅಂತ ಅಲ್ಲಿ ಪತ್ರ ಬರ್ಸ್ಕೊಟ್ಟಿದ್ರು ನಮ್ಮ ಅತ್ತೆ ನಮ್ಮವ. ಒಂದು ನಿಮಿಷ ಅಂದರೆ ಇಲ್ಲಿ ಪತ್ರ ಬರೆಸಿ ಕೊಟ್ಟಿದ್ದು ಅಥವಾ ಅವನೇ ಬೇಕು ಅಂದಿದ್ದು ನಿಮ್ಮ ಹೆಂಡತಿನೋ ಅಥವಾ ನಿಮ್ಮ ಅತ್ತೆ ಮಾವನು? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಅಂದರೆ ಅವನು ಬೇಕು ಅಂತ ಹೇಳಿದ್ದು ನಿಮ್ಮ ಅತ್ತೆ ಮಾವನ ಸಪೋರ್ಟ್ ಅಥವಾ ನಿಮ್ಮ ಹೆಂಡತಿನೋ? ಸರ್ ಅವ್ರದ್ದು ಬಿಟ್ಬಿಡಪ್ಪ, ಅವ್ರದ್ದು ಹೆಂಗಿತ್ತು ಗೊತ್ತಾ, ಬಿಟ್ಬಿಡಪ್ಪ ಅವಳನ್ನ, ಅವಳು ಬೇಡ ಅಂತ ಇದ್ದಾಳಲ್ಲ, ಬಿಟ್ಬಿಡ ಅವಳನ್ನ, ಏನಾರ ಮಾಡ್ಕೊಳ್ಳಿ, ನಿನ್ ಜೀವನ ನೀನ್ ಮಾಡ್ಕೊ ಅಂತ ಲೆವೆಲ್ಗೆ ಅವ್ರು ನಮ್ಮ ಅತ್ತೆ ನಮ್ಮವ ಬಂದ್ಬಿಟ್ಟಿದ್ರು ಆಲ್ರೆಡಿ. ಅವಳು ಆ ತರ ಎಲ್ಲ ಮಾಡಿದ್ಕೆ ಅದು ಅಲ್ಲಿ ಎಲ್ಲಾರ ಮುಂದೆನೂ ಒಂದ್ ಪೇಪರ್ ಅಲ್ಲಿ ಬರ್ಸ್ಕೊಟ್ಟಿದ್ರು ನನಗೆ. ಏನಂತ? ಅವಳೇನೆ ನನ್ಗೆ ಆ ಟೈಮಲ್ಲಿ ಮಗುನು ಬೇಡ ನನಗೆ, ಗಂಡನೂ ಬೇಡ ಅಂದ್ಬಿಟ್ಟು ಒಂದು ಪೇಪರ್ ಅಲ್ಲಿ ಬರ್ಸಿ ಸೈನ್ ಮಾಡಿಸಿ ಕೊಟ್ಟಿದ್ರು. ಆಕೆ ಸೈನ್ ಮಾಡಿದ್ರು? ಮಾಡಿದ್ಲು ಸರ್. ಆ ಹುಡುಗನು ಇದ್ದ ಅಲ್ಲಿ? ಹುಡುಗನು ಇದ್ದ ಅಲ್ಲಿ. ಅವ್ರ ಅಪ್ಪ ಅಮ್ಮನ್ಗೆ ಫೋನ್ ಮಾಡಿದಾಗ ಅವನ್ಗೇನು ಹೊಡಿಬೇಡಿ, ನನ್ಗೆ ಅಷ್ಟ್ ಜನದ ಮುಂದೆ ಎಲ್ಲ ನನ್ಗೆ ಮಗುನು ಬೇಡ, ಅವ್ನ್ಗೇನು ಹೊಡಿಬೇಡಿ ಅಂತ ಅವ್ರ ಅಪ್ಪ ಅಮ್ಮನ್ಗೂ ಫೋನ್ ಮಾಡಿ ಅಷ್ಟ್ ಜನ ಮುಂದೆನು ಅಲ್ಲಿ ಹೇಳಿದ್ಲು. ಸರ್ ಅಲ್ಲ ಆಯ್ತು, ತಿರ್ಗಾ ಮತ್ತೆ ಡೈವರ್ಸ್ಗೆ ಅಂತ ಆಗ್ತೇನೆ ನಾನು, ಡೈವರ್ಸ್ ತಗೋಬಿಡು ಅಂತ. ಡೈವರ್ಸ್ಗೆ ಅಂತ ಆಗ್ತಾಗ ಇಲ್ಲ ನಾನು ಜೀವನ ಮಾಡ್ತೀನಿ ಅಂತ ಒಂದು ವಾರ ಬಂದ್ಲು ಸರ್. ಒಂದು ವಾರ ಬಂದು ತಿರ್ಗಾ ನಾನು ಡೈವರ್ಸ್ ಆಗ್ಲಿಲ್ಲ. ಅದು ಬರ್ತೀನಿ ಅಂತ ಹೇಳಲ್ಲ, ಲಾಯರ್ ಹೇಳಿದ್ರು ಬರ್ತೀನಿ ಅಂದಾಗ ಬರ್ತೀನಿ ಅಂತ ಹೇಳೋಳಲ್ಲ, ಕರ್ಕೊಂಡು ಹೋಗು ಅಂತ ಅಂದ್ರು. ನನ್ಗೂ ಆಗ ಪರಿಸ್ಥಿತಿ ಸರ್, ಇವಳು ಏನೋ ತಪ್ಪು ಮಾಡ್ಬಿಟ್ಟಿದ್ರೆ ಹೆಂಗೋ ಅನ್ಸರ್ಸ್ಕೊಂಡು ಹೋಗೋಣ, ಈಗಾದ್ಲೂ ಬುದ್ಧಿ ಬಂದಿರುತ್ತೇನೋ ಅಂದ್ಬಿಟ್ಟು ನಾನು ಆ ನಂಬಿಕೆಯಿಂದ ಮನೆ ಕರ್ಕೊಂಡ್ಬಂದು ತಿರ್ಗಾ ಕಿರಿಕ್ ಮಾಡೋಳು, ನನ್ನನ್ನೇ ಬಾಯಿ ಬಂದಂಗ್ ಬೈಯೋಳು, ಈ ತರ ಮಾಡಿ ಒಂದು ದಿನ ಅವತ್ತು ಹೊಡೆದ್ಬಿಟ್ಟೆ ಸರ್ ನಾನು. ಸಖತ್ತು ಅವತ್ತು ಒಂದು 2-3 ಏಟ್ ಹೊಡೆದೆ. ಅವತ್ತು ಹೊಡೆದಿದ್ದಕ್ಕೆ ತಿರ್ಗಾ ಅವತ್ತು ಮಗುನು ಬಿಟ್ಬಿಟ್ಟು ಆಲೇ ಒಂದು 6 ಗಂಟೆ 7 ಗಂಟೆ ಆಗಿತ್ತು ಸರ್, ಸಂಜೆ ಹೊಂಟೋಗ್ಬಿಟ್ಲು. ಮಗುನು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಲು. ಆಮೇಲೆ ಸರ್ ಅಲ್ಲಿಗೆ 1 ವರ್ಷ ಆಯ್ತು ಸರ್ ಮಗು ಬಿಟ್ಬಿಟ್ಟು ಹೋದ್ಮೇಲೆ. ಸರ್ ನನ್ಗೆ ಹಿಂಗೆ ಯಾರೋ ಪರಿಚಯ ಇದ್ದವರು ನನ್ ಕಷ್ಟ ನೋಡಕ್ ಆಗ್ದಲೆ, ಆ ಮಗುನ ನೋಡಕ್ ಆಗ್ದಲೆ ನಮ್ಮ ರಿಲೇಟಿವ್ ಅವರೇ ಒಬ್ರು ಹಿಂಗೆ, ನನ್ಗೂ ಆ ಟೈಮಲ್ಲಿ ಸರ್ ಮನೇಲಿ ಅಡಿಗೆ ಮಾಡೋರು ಇರ್ಲಿಲ್ಲ, ಬಟ್ಟೆ ಒಗೆಯೋರು ಇರ್ಲಿಲ್ಲ, ಎಲ್ಲ ಐತೆ. ನಮ್ ತಾಯಿದು ಎಲ್ಲ ಪ್ರತಿಯೊಂದು ನಾನೇ ಮಾಡ್ಬೇಕಾಯ್ತು, ಈ ಕಡೆ ಕೆಲ್ಸನೂ ಮಾಡ್ಬೇಕಾಗಿತ್ತು. ಒಂದು ಮದ್ವೆ ಆದೆ ಸರ್, ಈಗ ಒಂದು ತಮಿಳಿಯನ್ಸ್ ಅವ್ರನ್ನ ಒಬ್ರನ್ನ ಮದ್ವೆ ಆಗಿದ್ದೀನಿ. ಅಂದ್ರೆ ಗೊತ್ತಿರೋರು ಅಂದ್ರೆ ಯಾರು? ಅಂದ್ರೆ ಕಷ್ಟ ಗೊತ್ತಿರೋದು ಅಂದ್ರೆ ನಮ್ಮ ಅಪ್ಪಾರ ಅಣ್ಣ ಇದಾರಲ್ಲ, ಅವರ ಮಗುನ ಹೆಂಡತಿ ಸರ್. ನಿಮ್ಮ ಅಪ್ಪಾರ ಅಣ್ಣ ಅಂದ್ರೆ ನಿಮ್ ದೊಡ್ಡಪ್ಪನ ಮಗನ? ಅಂದ್ರೆ ನಿಮ್ಗೆ ಅಣ್ಣನ ಹೆಂಡತಿ ಆಗ್ಬೇಕಲ್ಲ? ಅಣ್ಣನ ಹೆಂಡತಿ ನಮ್ಮ ಅತ್ತಿಗೆ ಆಗ್ಬೇಕು. ಆ ಕಡೆಯಿಂದ ನಿಮ್ ಕಷ್ಟ ನೋಡೋಕಾಗ್ರೆ ಅಂದ್ರೆ ಅವ್ರು ತಮಿಳವ್ರ? ಅವರು ನಮ್ಮವ್ರೆ ಸರ್, ಗೌಡ್ರನ್ನೇ ಅವರು. ಬಟ್ ಅವ್ರಿಗೆ ಯಾರೋ ಪರಿಚಯ ಇದ್ರು? ಪರಿಚಯ ಇದ್ರು. ಅವ್ರ ಕಡೆಯಿಂದ ಈಗ ಆಲ್ರೆಡಿ ನನ್ ಮದ್ವೆ ಆಗಿರೋಳು ಒಂದು ಫಸ್ಟ್ನೇ ಸರ್ತಿ ಮದ್ವೆ ಆಗಿ ಡೈವರ್ಸ್ ಆಗ್ಬಿಟ್ಟಿದೆ. ಓಕೆ, ಡೈವರ್ಸ್ ಆಗಿದೆ ಸರ್. ಈಗ ಮದ್ವೆ ಮಾಡ್ಕೊಂಡಿದೀನಿ. ಬಟ್ ಇಲ್ಲಿ ಡೈವರ್ಸ್ ಆಯ್ತಾ ನಿಮಗೆ? ಇಲ್ಲ ಸರ್, ಆಗ್ಲಿಲ್ಲ. ಆ ಮದುವೆ ಆಗೋ ಸಮಯದಲ್ಲಿ ನಿಮಗೆ ಈ ಸಂಬಂಧ ಹೋಗಿದ್ಲಷ್ಟೇ, ಬಟ್ ಡೈವರ್ಸ್ ಆಗಿರ್ಲಿಲ್ಲ? ಇಲ್ಲ, ಅಲ್ಲಿ ಬರ್ಸ್ಕೊಟ್ಟಿದ್ರು ಸರ್ ಅಷ್ಟೇ. ಎಲ್ಲಿ ಬರ್ಸ್ಕೊಟ್ಟಿದ್ರು? ಸ್ಟೇಷನ್ ಅಲ್ಲಿ ಒಂದು ಬರ್ಸಿ ಕೊಡ್ತಿದ್ರು. ಅದಾದ್ಮೇಲೆ ವಾಪಸ್ ಬಂದಿದ್ಲಲ್ಲಪ್ಪ ಆಕೆ? ಸರ್ ಬಂದಿದ್ಲು. ನಾನೇನೆ ಡೈವರ್ಸ್ಗೆ ಅಂತ ಹಾಕಿದ್ದೆ. ಆ ಟೈಮಲ್ಲಿ ತಿರ್ಗಾ ಮತ್ತೆ ವಾಪಸ್ ಹೊಂಟೋಗ್ಬಿಟ್ಟು ಸರ್. ಆ ಡೈವರ್ಸ್ ಅಲ್ಲಿಗೆ ಡೈವರ್ಸ್ ಬಿಡಪ್ಪ, ಹಾಕಿ ಬಂದು ಒಂದು ವಾರ ಇದ್ದು ಹೋದಾಗ ನೀನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಬರ್ಸಿದ್ರಲ್ಲ ಅದನ್ನೇ ಮುಖ್ಯವಾಗಿ ಇಟ್ಕೊಂಡೆ? ಅದನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ದೀನಿ. ಸೊ ಅದರ ಆಧಾರದ ಮೇಲೆ ನೀವು ಮನೆ ಕಷ್ಟಕ್ಕೆ ನೆರವಾಗ್ಲಿ ಅಂತ ಒಂದು ಹೆಣ್ಮಗಳನ್ನ ಮದುವೆ ಆದ್ರಿ? ಅದೇ ಸರ್. ಅದಾದ್ಮೇಲೆ ಏನಾಯ್ತು ಸರ್? ಅದೇ ಈಗ ಜೀವನ ಈಗ ಚೆನ್ನಾಗಿದೆ ಸರ್. ಅವಳು ಚೆನ್ನಾಗಿ ನನ್ ಮಗುನು ನೋಡ್ಕೊತಾ ಇದ್ದಾಳೆ. ಸರ್ ನಂದು ಇನ್ನೇನು ಇಲ್ಲ. ಅವರು ಮತ್ತೆ ನಮ್ಮ ಅತ್ತೆ ನಮ್ಮ ಮಾವ ಇದಾರಲ್ಲ, ಅವರು ನಮ್ಮ ಅತ್ತೆದು ಒಂದ್ ಸ್ವಲ್ಪ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಇದೆ. ಯಾವತ್ತೆ? ಅದೇ ನಾನು ಈಗ ಮೊದ್ಲೇ ಮದ್ವೆ ಆಗಿದ್ನಲ್ಲ,
ಅವರು ಕ್ಯಾರೆಕ್ಟರ್ ಸರಿ ಇಲ್ಲ ನಮ್ಮ ಅತ್ತೆ ನಮ್ಮ ಒಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ನನ್ನ ಮಗಳನ್ನ ನೋಡೋದಿಕ್ಕೆ ಊರ್ ಕಡೆಗೆ ಬರೋದಿಕ್ಕೆ ನನ್ನ ಮಗಳು ನೋಡೋದಿಕ್ಕೆ ಇದ್ ಮಾಡ್ತಾರೆ ಸರ್. ನನ್ನಿದೇನು ಅಂದ್ರೆ ಅವ್ರ ಬುದ್ಧಿನೇ ಬಂದ್ಬಿಡುತ್ತೆ ಅಂತ ನನ್ನಿದು. ಅದಕ್ಕೋಸ್ಕರ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದೀನಿ, ನಾನು ಅವ್ರನ್ನ ಮೊಮ್ಮಗಳನ್ನ ನೋಡ್ಲಿಕ್ಕೆ ಬರೋದು ಬೇಡ ಅಂತ. ಬೇಡ ಅಂತ. ಓಕೆ ಓಕೆ ಸರ್, ಈಗ ನಾನ್ ಮದ್ವೆ ಆಗಿರೋಳು, ಅವರು ಏನು ಇಲ್ಲ, ಅವರು ಅಲ್ಲಿ ಸ್ವಂತ ಒಂದ್ ಮನೆ ಇತ್ತಂತೆ, ಅದನ್ನು ಏನೋ ಅವಾಗ ಮಾರ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅವರು ನಮ್ಮ ಅತ್ತೆ ನಮ್ಮ ಮಾವನ್ಗೂ ಏಜ್ ಆಗಿದೆ ಈಗಿರೋರ್ಗೆ. ಅವ್ರು ಏಜ್ ಆಗಿದೆ, ಅವ್ರನ್ನು ಸಹಿತ ನಾನೇ ನೋಡ್ಕೊತಾ ಇದೀನಿ. ಈಗ ನಮ್ಮ ಮಾವರು ತೀರ್ಕೊಬಿಟ್ರು. ನಮ್ಮ ಮಾವರು ತೀರ್ಕೊಂಡಾದ್ಮೇಲೆ ನಮ್ಮ ಅತ್ತೆಯವ್ರಿಗೂ ಒಂದ್ ಮನೆ ಮಾಡ್ಕೊಟ್ಟಿ ಕೆಲ್ಸ ಮಾಡಕ್ಕಾಗಲ್ಲ, ಅವ್ರನ್ನು ನೋಡ್ಕೊಂಡು ಇವಳು ಈಗ ಮದ್ವೆ ಆಗಿರೋಳು ಸರ್. ಈಗ ತುಂಬಾನೇ ಚೆನ್ನಾಗಿ ನನ್ನ ಮಗಳನ್ನು ನೋಡ್ಕೊತಾ ಇದ್ದಾಳೆ. ಚೆನ್ನಾಗೇ ಇದ್ದೀವಿ ಸರ್, ಈಗೇನು ತೊಂದ್ರೆ ಇಲ್ಲ. ವಿಷಯ ಇರೋದು ಈ ಮೊದಲ ಹೆಂಡತಿಯ ತಂದೆ ತಾಯಿ ಅವರ ಮೊಮ್ಮಗಳನ್ನು ಬರೋ ವಿಚಾರದಲ್ಲಿ ನಿಮ್ಗೆ ಅಷ್ಟು ಇಷ್ಟ ಇಲ್ಲ. ಇಷ್ಟ ಇಲ್ಲ. ಮತ್ತೆ ಸರ್, ಈಗ ಅದಕ್ಕೆ ಏನ್ ಮಾಡ್ಬೇಕು? ನನ್ನ ಮಗಳನ್ನ ನಾಳೆ ದಿನ ಆ ಕಡೆಗೆ ಬಂದಾಗೆಲ್ಲ ಅವರು ಒಬ್ರು ಅಜ್ಜಿ ಬರ್ತಾರೆ, ಅವ್ರ ತಾಯಿ, ನಮ್ಮ ಅತ್ತೆಯವರ ತಾಯಿ ಬರ್ತಾ ಇರ್ತಾರೆ, ಮಾತಾಡ್ಸ್ಕೊಂಡು ಹೋಯ್ತಾ ಇರ್ತಾರೆ. ಅವರು ಚರ್ಚೆ ಬೇಡ ಅಂತ ಅವ್ರ ಬುದ್ಧಿನೇ ಕಳ್ಸ್ಬಿಡ್ತಾಳೆ ಅಂತ ನನ್ನಿದು. ಅವ್ರ ಚರ್ಚೆ ಬೇಡ ಅಂತ ನನ್ನ ಇದು ಸರ್. ಅದಕ್ಕೆ ಈಗ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಆದ್ರೂ ಎಷ್ಟೋ ಸತಿ ಬರ್ಬೇಡಿ ನೀವು ಅಂತಾನು ಎಲ್ಲ ಹೇಳಿದೀನಿ. ಈಗ ನಾವು ಬರೋದ್ರಿಂದ ನನ್ನ ಮಗಳು ಭವಿಷ್ಯ ಏನಾರು ಮುಂದೆ ಹಾಳಾಗುತ್ತಾ ಏನು ಅಂತ ನನಗೆ ಅದೇ ಇದೆ ಸರ್. ಎಷ್ಟು ವರ್ಷ ನಿಮ್ಮ ಮಗಳಿಗೆ? ಈಗ 5 ವರ್ಷ ಆಗಿದೆ ಸರ್. ಅಪ್ಪ ಅನ್ನೋ ಪ್ರೀತಿ ಇದೆ? ಇದೆ ಇದೆ, ತುಂಬಾ ಇದೆ ಸರ್. ನನ್ನ ಹೆಂಡತಿನ ಈಗಿರೋಳು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾಳೆ. ಈಗ ಪ್ರೆಗ್ನೆಂಟ್ ಬೇರೆ. ಆಕೆಯನ್ನು ಕೂಡ ನಿಮ್ಮ ಮಗು ತಾಯಿಯನ್ನು ತಾಯಿ ಅಂತಾನೆ, ಅವಳು ಮೊದ್ಲಿರೋಳ್ದು ಏನು ಜ್ಞಾಪನನೇ ಇಲ್ಲ, ಇವಳನ್ನ ತಾಯಿ ಅಂತಾನೆ ತಿಳ್ಕೊಂಡಿದೆ. ಇವರು ಮಧ್ಯದಲ್ಲಿ ಬಂದಿ ಜ್ಞಾಪನಿಸ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ. ಆಯ್ತಪ್ಪ, ಈಗ ಅಕಸ್ಮಾತ್ ಸುಮ್ಮನೆ ಒಂದು ಸಾಧ್ಯತೆಯ ಬಗ್ಗೆ ಮಾತಾಡೋಣ. ಒಂದು ವೇಳೆ ಆ ಮೊದಲ ಹೆಂಡತಿ ಈಗ ನಾನು ಬರ್ತೀನಿ ಅಂದ್ರೆ ಅಲ್ಲಿ ಬರ್ಕೊಟ್ಟಿರೋ ಪೇಪರ್ ಮೇಲೆ ಅದು ಕೆಲಸ ಮಾಡುತ್ತಾ? ಅಂದ್ರೆ ಅದು ಮುಖ್ಯವಾಗಿ ಇಟ್ಕೊಳ್ಬೋದಾ? ಅದು ನಿಲ್ಲುತ್ತಾ ಕಾನೂನಲ್ಲಿ? ಇಲ್ಲ ಸರ್, ಈಗ ಕಾನೂನು ಆತರ ನೋಡಕ್ ಹೋದ್ರೆ ಕೇಳಲ್ಲ, ನಿಲ್ಲಲ್ಲ. ಅದಕ್ಕೆ ಅದನ್ನೇ ನಾನು ತಗೊಂಡೆ. ಯಾಕಂದ್ರೆ ಇಲ್ಲಿ ಅದೇ ಹೇಳಿದ್ರಲ್ಲಪ್ಪ, ಕಾನೂನಾತ್ಮಕವಾಗಿ ನೋಡಿದಾಗ ಕೆಲವು ವಿಚಾರಗಳು ಇದೇನ್ ಸರ್ ಕಾನೂನು ಹಿಂಗ್ ಮಾಡ್ಬಿಡ್ತು ನಮ್ಗೆ ಅಂತ ಅನ್ಸುತ್ತೆ. ಬಟ್ ಧರ್ಮ ಕೇವಲ ಅದನ್ನ ಆ ಮನುಷ್ಯ ಧರ್ಮದಿಂದ ನೋಡಿದಾಗ ಒಂದೇ ಮಾತಲ್ಲಿ ಹೇಳಬಲ್ಲೆ, ಈ ಹೆಂಡತಿ, ಅವರ ಅಪ್ಪ ಅಮ್ಮ ಇವರೆಲ್ಲರನ್ನೂ ಕೂಡ ಎಲ್ಲಿ ಬಿಡಬೇಕು ಅಲ್ಲಿ ಬಿಡು ಅಂತ ನಾನೇ ಹೇಳ್ತಾ ಇದ್ದೆ. ಅಂದ್ರೆ ಧರ್ಮ ಅದನ್ನೇ ಹೇಳುತ್ತೆ. ಯಾವಾಗ ನಿಮ್ಮ ಮಗಳನ್ನ ಒಂದು ಮಾತು ಬೈದು ಕಟ್ಕೊಂಡಿರೋನಿಗಿಂತ ಇಟ್ಕೊಂಡಿರೋನ್ ಜಾಸ್ತಿಯೇ, ಹೋಗೆ ನಿನ್ ಗಂಡನ ಜೊತೆ ಬದುಕು ಅಂತ ಒಂದು ಮಾತು ಅವರಿಂದ ಬಂದಿದ್ರೆ ಅವತ್ತು ನೀನೇ ಹೋಗಿ ನಿಮ್ಮ ಮಗಳನ್ನ ಅವರಿಗೆ ತೋರಿಸಿ ಅವ್ರ ಜೊತೆ ಒಂದಷ್ಟೊತ್ತು ಬಿಟ್ಟು ಕರ್ಕೊಂಬರ್ಬೋದಿತ್ತು. ಹೌದಲ್ಲಪ್ಪ? ಒಂದು ದಿವಸ ತನ್ನ ಮಗಳ ಆ ಕೆಟ್ಟ ನಡತೆಯನ್ನ ವಿರೋಧ ಮಾಡುವ ಬುದ್ಧಿಯನ್ನು ತೋರ್ಲೇ ಇಲ್ಲ ಇವರು. ಇಲ್ಲ ಸರ್. ಮತ್ತೆ ಇನ್ನೊಂದು ಸರ್, ನಮ್ಮ ಮಾವ ಬಂದು ಸ್ವಲ್ಪ ನನ್ ಕಡೆಗೆ ನಂಗೆ ಮಾತಾಡ್ತಿದ್ರು. ಆದ್ರೆ ನಮ್ಮ ಅತ್ತೆ ಬಂದು ಫುಲ್ಲು ಇದು ನನ್ ಮೇಲೆ ನೀನೇನಾರ ಹೊಡೆದ್ರೆ ಬೈದ್ರೆ ಕಂಪ್ಲೇಂಟ್ ಮಾಡ್ತೀನಿ. ಅವಳು ಒಂದು ಕಸ ಗುಡ್ಸಕ್ಕೂ ಗೊತ್ತಿರ್ಲಿಲ್ಲ ಸರ್, ಒಂದು ಏನ್ ಮಾಡಕ್ಕೂ ಗೊತ್ತಿರ್ಲಿಲ್ಲ. ನನ್ನ ಹತ್ರ ಬಂದ್ಮೇಲೆ ನಾನು ಅಷ್ಟು ಹೇಳ್ಕೊಟ್ಟಿದೀನಿ, ನಮ್ಮ ಅಮ್ಮನೂ ಹೇಳ್ಕೊಟ್ಟವ್ರೆ. ಇಲ್ಲಪ್ಪ, ಈಗ ಒಂದರ್ಥ ಮಾಡ್ಕೊ, ಮದುವೆ ಆಗ್ಬಿಟ್ಟಿದ್ದೀಯಾ, ಆಕೆನೂ ಕೂಡ ಈಗ ಪ್ರೆಗ್ನೆಂಟು ಅಂತ ಹೇಳ್ತಾ ಇದೀಯಾ ಅಂದ್ರೆ ತೀರಾ ಒಂದ್ ಹಂತಕ್ಕೆ ಬಂದ್ಬಿಟ್ಟಿದ್ಯಾ, ಮುಂದೆ ಇದೆಯಾ ನೀನ್ ಬಾಳ. ಅದೇನೇ ಸರ್, ಈಗ ಮುಂದೆ ಏನಾಗುತ್ತೆ? ಈಗ ಮದುವೆ ಆಗಿರೋಳು ನಾಳೆ ಈಗ ಮುಂದಕ್ಕೆ ಏನ್ ಮಾಡ್ಲಿ? ಇವಳನ್ನ ಯಾವ ತರ ಒಂದು ಹಾಸ್ಟೆಲ್ಗೆ ಹಾಕ್ಲಾ? ಇಲ್ಲಿ ಮತ್ತೆ ಇನ್ನೊಂದು ಸರ್, ಹಳ್ಳಿಲಿ ಇರೋದ್ರಿಂದ ಇಲ್ಲಿ ಊರೊಳಗಡೆ ಹೋದ್ರು, ಒಂದು ಶಿಸ್ವಾರ್ಕ್ ಹೋದ್ರು ಕೇಳ್ತಾರೆ, ನಿಮ್ ತಾಯಿ ಇವಳಲ್ಲ, ಏನ್ ಚೆನ್ನಾಗ್ ನೋಡ್ಕೊತಾಳ ಅಂತ ನನ್ನ ಮಗಳಿಗೆ ಕೇಳ್ತಾ ಇರ್ತಾರೆ. ಏನಾರ ಒಂದು ಜ್ಞಾಪನಿಸ್ತಾ ಇರ್ತಾರೆ ಸರ್. ಅದೊಂದು ಈಗ ನೀನ್ ಹಾಸ್ಟೆಲ್ಗೆ ಹಾಕಿದ್ರೆ ಅಲ್ಲಿ ಹೋಗಿ ಹೇಳ್ಕೊಡಲ್ಲ ಅಂತ ನೀನೇನಪ್ಪ ಅಂದ್ಕೊಳ್ತೀಯ?
ಹಾಸ್ಟೆಲಲ್ಲಿ ಅಲ್ಲ ಹೇಳ್ಕೊಡಲ್ಲ. ಅವ್ರಿಗೆ ಗೊತ್ತಾಗ್ದಿದಂಗೆ ಒಂದು ಅಲ್ಲ ಹಾಸ್ಟೆಲ್ ಅಲ್ಲ ಹಾಕಿಲ್ಲ. ಅಲ್ಲ ಅಲ್ಲ ಅಲ್ಲ, ಅದು ಹಂಗಲ್ಲ. ಹಾಸ್ಟೆಲ್ಗೆ ಹಾಕಿದ್ರೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ, ಒಂದು ದಿವಸ ಕರ್ಕೊಂಡು ಹೋದ್ರು ನಿನಗೆ ಗೊತ್ತಿರಲ್ಲ ಅಲ್ಲಿ. ಹಾ. ನಾವೇ ಅವ್ರ ಪೇರೆಂಟ್ಸು ಅಂತ ಅಥವಾ ಅವ್ರ ಅಜ್ಜಿ ತಾತ ಅಂತ ನಿಮ್ಮ ಮಗಳೇ ಅವಳ ಜೊತೆ ಹೋಗ್ತೀನಿ ಅಂತ ಹೊರಟ್ರೆ ಒಂದು ದಿವಸ ಕರ್ಕೊಂಡೋಗಿ ಏನು ಹೇಳ್ಕೊಟ್ರೆ ನಿನಗೆ ಗೊತ್ತೇ ಇರಲ್ವಲ್ಲಪ್ಪ. ನೋಡಪ್ಪ, ಇಂಥ ಪರಿಸ್ಥಿತಿಗಳಾದಾಗ ಮೊದಲು ನಿಮ್ಮ ಒಂದು ಕೆಟ್ಟ ಬುದ್ಧಿ ಬಿಡ್ಬೇಕು. ಅದೇನಂದ್ರೆ, ಈ ಹೇಳ್ಕೊಡ್ತಾರೆ, ಈ ಊರಿನವ್ರು ಏನಂತಾರೆ, ನಿನ್ನ ಮನೆಯದೇ ಹತ್ಕೊಂಡು ಉರಿತಾ ಇರಬೇಕಾದ್ರೆ ಅವ್ರವ್ರದ್ದು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಮೊದಲು ಅದನ್ನು ಬಿಟ್ಬಿಡ. ಎಲ್ಲ ಚೆನ್ನಾಗಿದ್ದಾಗ ಹೊರಗಡೆ ವಿಚಾರ ತಗೋ. ಇಲ್ಲಿ ಒಳಗಡೆನೆ ಅಳಿಸೋಗಿ ಕೂತಿದೆ, ಹೊರಗಡೆ ತಾಂಡ ಏನು ಮಾಡ್ಕೊಳ್ತೀಯ? ಮೊದಲು ಆ ಬುದ್ಧಿಯನ್ನು ಮೊದಲು ಬಿಡಬೇಕು. ನೋಡಪ್ಪ, ನಮ್ಮ ಪಾಲಿನದ್ದು ಅದಲ್ಲ. ನಮ್ಗೆ ಆ ಮಗಳ ಜೊತೆ ಇರೋ ಯೋಗ ಇಲ್ಲ ಅಂದರೆ ನೀನು ಏನು ತಿಪ್ಪುರ್ಲಾಗ ಹಾಕಿದ್ರು ಅದಿರಲ್ಲ. ಹಾ. ಹಾಗಂತ ಬಿಟ್ಬಿಡ್ಲಿಕ್ಕೆ ಆಗಲ್ಲ. ಇಲ್ಲಿ ಇಲ್ಲ ಸರ್, ನನ್ ಯಾವುದೇ ಮಗಳು ತುಂಬಾನೇ ಹಚ್ಕೊಂಡಿದ್ದಾಳೆ ಕೇಳಿಸ್ಕೊಳಪ್ಪ, ಯಾವುದೇ ಕಾರಣಕ್ಕೂ ಅದು ಯಾವ ಕಾನೂನು ಕೋರ್ಟು ಏನಾಗುತ್ತೆ ಆಮೇಲೆ ಬೇಕಾದ್ರೆ ಮಗಳನ್ನ ಅವಳ ಕಡೆ ಕೊಡಬೇಕು ಅದು ಇದು ಅಂತಂದ್ರೆ ಅದು ಕಾನೂನು ಮೂಲಕ ಆಗಲಿ. ನಿನ್ನ ಜೊತೆ ಮೊದ್ಲಿದ್ದಲ್ಲ, ಅವಳು ಏನಾದ್ಲು ಅನ್ನೋದೇ ಗೊತ್ತಿಲ್ಲ. ಅದು ನಮ್ಮ ಅತ್ತೆ ನಮ್ಮ ಮಾವ ಮಗು ನೋಡ್ಬೇಕು ಅಂತ ಇದ್ ನಾನು ಮಾಡ್ತಿದ್ದಾರೆ. ಹೇಳೋದು ಕೇಳಿಸ್ಕೊಳಯ್ಯ ನೀನು. ಹ್ಮ್. ನೀ ಹೇಳಾಯ್ತು, ನೀನು ಎಷ್ಟು ಹೇಳಿದ್ರು ಅದು ವಿಚಾರ ಗೊತ್ತಾಯ್ತು. ಹ್ಮ್. ಹೇಳೋದು ಕೇಳಿಸ್ಕೊ. ನಿನ್ನ ಮಗು ಎಲ್ಲಿಯವರೆಗೂ ನಿನ್ನ ಜೊತೆ ಇರುತ್ತೆ, ಎಲ್ಲಿಯವರೆಗೂ ನಿನ್ನ ಮಡಿಲಲ್ಲಿರುತ್ತೆ, ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಈ ತಂದೆ, ಈ ಅತ್ತೆ, ಈ ಮಾವ, ಇನ್ಯಾರೋ ಬರ್ತಾರೆ ಅವರ ಹತ್ರಕ್ಕೂ ನೀನು ಮಗುವನ್ನು ಬಿಡಬಾರ್ದು. ಅಂದ್ರೆ ಒಂದು ವೇಳೆ ಈಗ ನೀನು ಆ ಮಗುವನ್ನು ಕೊಡದೆ ಅವರನ್ನು ದೂರ ಇಟ್ಟರೆ ಅಟ್ಲೀಸ್ಟ್ ಅವರಿಗೆ ಅವ್ರ ತಪ್ಪಿನ ಪಶ್ಚಾತ್ತಾಪನಾದ್ರೂ ಆಗಲಿ, ಆ ಮೂಲಕನಾದ್ರೂ ಪಾಪ ಪರಿಹಾರ ಹಾಕೊಳ್ಳಿ ಅವ್ರದ್ದು. ಆ ಮಗುವನ್ನ, ಹೌದು ನಿನ್ನ ಬದುಕಲ್ಲಿ ಅವರ ಮಗಳನ್ನ ನೀನು ಇರಿಸ್ಕೊಂಡಿಲ್ಲ ಅಥವಾ ಅವಳಾಗೆ ಓಡೋದ್ಲು ಏನೋ ಒಂದು ಕಾರಣ ಇರಬಹುದು, ಬಟ್ ಅಂತಿಮವಾಗಿ ಯಾವ ಮೂಲಕವಾದ್ರೂ ನಿನ್ನ ಮನೆತನಕ ನಷ್ಟ ಮಾಡ್ಲಿಕ್ಕೆ ನೋಡ್ತಾರೆ. ಅದಕ್ಕೆ ಬಹಳ ಪ್ರಥಮ ಮಾರ್ಗ ಅಂದರೆ ಮೊಮ್ಮಗಳಿಗೇನು ಹೇಳ್ಕೊಡೋದು. ಈಗ ಮೊಮ್ಮಗಳಿಗೆ ಹೇಳ್ಕೊಟ್ಬಿಟ್ಟು ಮೊಮ್ಮಗಳು ಏನು ಮನೆ ಹಾಳು ಮಾಡುವಂಥ ಏಜಲ್ಲಿ ಇಲ್ಲ ಮೊಮ್ಮಗಳು, ಚಿಕ್ಕವಳು, ಅರ್ಥ ಆಯ್ತಲ್ಲ. ಬಟ್ ಆ ಚಿಕ್ಕದ್ರಿಂದಲೇ ಈಗಲಿಂದಲೇ ನಿನ್ನ ಮನೆ ಬಾಗಿಲಿಗೆ ಬಂದವರನ್ನ, ಅತಿಥಿಗಳನ್ನ ಗೌರವಿಸು, ಪ್ರೀತಿಯಿಂದ ಕಾಣು. ಆದರೆ ನಿನ್ನ ಮಗಳನ್ನ ನೋಡ್ಲಿಕ್ಕೆ ಬರ್ತೀನೋ ಉದ್ದೇಶ ಇಟ್ಕೊಳ್ಳೋದಿಕ್ಕೆ ಅವರ ಅಯೋಗ್ಯರೀಗ. ಯಾಕಂದ್ರೆ ಅಟ್ಲೀಸ್ಟ್ ಆ ಮಗಳು ಇವ್ರ ಮಾತು ಕೇಳದೆ ಇರ್ಬೋದೇನೋ ಗೊತ್ತಿಲ್ಲ, ಆದ್ರೆ ಒಂದು ಮಾತು ನಿನ್ನ ಗಂಡನ ಜೊತೆ ಬದುಕವ್ವ ಅಂತ ಒಂದು ಬುದ್ಧಿ ಹೇಳಾದ್ರೂ ಋಣ ತೀರಿಸ್ಕೊಳ್ಳಿಲ್ವಲ್ಲ. ಹೌದು. ಹಾಗಿರ್ಬೇಕಾದ್ರೆ ಆಮೇಲೆ ಸರ್ ಆ ಟೈಮ್ ಅಲ್ಲಿ ಬಿಟ್ಬಿಡಪ್ಪ ಇವಳನ್ನ, ನಿನ್ಗೆ ಇನ್ನೊಂದ್ ಮದ್ವೆ ಮಾಡ್ತೀವಿ ಅಂದ್ಬಿಟ್ಟು ಒಂದ್ ಅನಾಥಾಶ್ರಮದಿಂದ ಕರ್ಕೊಬಂದು ಮದ್ವೆ ಮಾಡ್ತೀನಿ ಅಂತಾನು ಒಂದು ಇಬ್ರು ಹುಡುಗಿಯನ್ನು ತೋರ್ಸು ಸರ್ ಆ ಟೈಮಲ್ಲಿ. ಇದು ಕೇಳಿಸ್ಕೊ, ಇದು ಅವ್ರ ಹಂಗೆ ಮಗಳು ಇನ್ಯಾವನ ಜೊತೆನೂ ಕಳಿಸ್ಬಿಟ್ಟು ನಿನ್ಗೆ ಇನ್ಯಾರನ್ನೂ ತಂದು ಮದುವೆ ಮಾಡಿ, ನೀನೇನು ಅನಾಥ ಅಲ್ಲ, ನಿನಗೆ ಅದ್ರ ಅವಶ್ಯಕತೆನೂ ಇರಲಿಲ್ಲ. ಅವ್ರು ಕರ್ಕೊಂಡು ಬರೋ ತಕ ಇರೋದು ನೀನೆಂತ ಮನಸ್ಥಿತಿ ಮತ್ತೆ ನೀನು? ಅವ್ರ ಅನಾಥಾಶ್ರಮದಲ್ಲಿ ಹೋಗಿ ಅರೆ ನನಗೆ ಮದುವೆ ಅನ್ನೋದು ಮುಖ್ಯ ಅಲ್ಲ, ಇವಳು ಬರ್ತಾಳೋ ಇಲ್ವೋ, ಬುದ್ಧಿ ಹೇಳ್ತಿರೋ ಇಲ್ವೋ ಅದನ್ನು ಹೇಳಲಿಕ್ಕೆ ಬಂದಿದ್ದೀನಿ ಹೊರತು ಯಾವುದೋ ಒಂದು ಮದುವೆ ಆದ್ರೆ ಸಾಕು ಅನ್ನೋಷ್ಟು ಅಷ್ಟು ಬರ್ಗೆಟ್ಟಿಲ್ಲ ಅಂತ ನೀನು ಹೇಳಬೇಕಿತ್ತು ಸರ್. ಇಲ್ಲ ಹೇಳ್ದೆ, ನನ್ನ ಪರಿಸ್ಥಿತಿ ಸರ್, ಆ ಮಗು ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಇದೆ, ಮತ್ತೆ ಕೇಳಿಸ್ಕೊ, ನನ್ನ ತಾಯಿ ಸರ್ ಅವಾಗ ಕೇಳಿಸ್ಕೊಳಪ್ಪ. ನಿನ್ನ ತಾಯಿ ಸೇವೆಯನ್ನ ಈಕೆ ಇವತ್ತು ಯಾರೋ ಬಂದಿದ್ದಾಳೆ ಅವಳು ನೋಡ್ಕೊಳ್ತಿದ್ದಾಳೆ ಅಥವಾ ಏನು, ನಿನ್ನ ತಾಯಿಗೆ ಸಾಯೋವರೆಗೂ ನಿನಗಿಂತ ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೇನೋ ಅನ್ಸ್ಬೋದಷ್ಟೇ, ನೀನು ಯಾರನ್ನೇ ಮದುವೆ ಆಗಿ ಬಂದರೂ ನಿನಗಿಂತ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಯಾವನಾದರೂ ಒಬ್ಬ ಗೌರವಾನ್ವಿತವಾದ ಮನುಷ್ಯ, ಸಂಸ್ಕಾರಯುತದಲ್ಲಿ ಬೆಳೆದಿರೋ ಒಬ್ಬ ಮನುಷ್ಯ, ಮಗಳಿಗೆ ಬುದ್ಧಿ ಹೇಳದೇ ಇರೋ ಒಬ್ಬ ಅಯೋಗ್ಯ ಅತ್ತೆ ಅಮ್ಮನ ಹತ್ರ, ಅಪ್ಪ ಅಮ್ಮನ ಹತ್ರ ಅಥವಾ ಅತ್ತೆ ಮಾವನ ಹತ್ರ ಇನ್ನೊಂದು ಹೆಣ್ಣನ್ನು ಮದುವೆ ಮಾಡಿಕೊಡಿ ಅದು ಮನೆಯಲ್ಲಿ ಕಸದ ರೀತಿಯಲ್ಲಿ ಕಷ್ಟಗಳು ಬಿದ್ದಿರಲಿ, ಆ ಹಂತಕ್ಕೆ ಒಬ್ಬ ಅಳಿಯನಾದವನು ಹೋಗಬಾರ್ದು. ನಿನ್ನ ಕಷ್ಟಗಳು ಅಂತ ನೋಡಿದೆ, ಇವತ್ತು ಹಾಗೆ ಇದಾವ? ಇಲ್ಲ, ಎಲ್ಲ ಬದಲಾಯಿತು. ಅವತ್ತು ನೀನೇನಾದರೂ ಅವ್ರ ಮಾತು ಕೇಳಿ ಆಗಿಬಿಟ್ಟಿದ್ದೆ ಅಂದ್ಕೋ, ಇನ್ನೂ ನರಕವಾಗ್ತಿತ್ತು ನಿನ್ನ ಬದುಕು. ಮೊದಲದನ್ನ ಅರ್ಥ ಮಾಡ್ಕೊಳಪ್ಪ. ಮನೇಲಿ ಕಷ್ಟ ಇದೆ ಅಂತ ಮಣ್ಣು ತಿನ್ಲಿಕ್ಕೆ ಆಗಲ್ಲ. ಹೌದು.
ಅವಳು ಕರ್ಕೊಂಬಂದ್ಬಿಟ್ರಂತೆ ಅನಾಥಾಶ್ರಮದಿಂದ, ನಾನು ಒಪ್ಬಿಟ್ನಂತೆ. ಅದಕ್ಕಿರೋ ಕಾರಣ ಏನು? ಅಯ್ಯೋ ಮನೇಲಿ ಇಲ್ಲ ಆ ತರ ಹೇಳ್ತಿದ್ರು, ನಾನು ಹೇಳ್ತಿದ್ರು ಅಲ್ಲ, ನಿರ್ಧಾರ ನಾನು ಮಾಡಿರ್ಲಿಲ್ಲ. ಕೇಳಿಸ್ಕೋ, ಅವ್ರ ಮಾತು ಬಂದ ಆಗ್ಲೇ ಮುಖ ಕುಗ್ದು ಆಚೆ ಬರ್ಬೇಕಿತ್ತು. ಆವಾಗ ಭಗವಂತ ಮೆಚ್ಚುತ್ತಿದ್ದ. ಹೌದು, ಇಲ್ಲಿ ಬೇರೆ ಚರ್ಚೆನೇ ಇಲ್ಲಪ್ಪ. ನಿನ್ನ ಮಗಳನ್ನ ಬಂದು ಇವರು ನೋಡ್ಲಿಕ್ಕೆ ಮಾನವೀಯತೆ ದೃಷ್ಟಿಯಿಂದ ಅಯ್ಯೋ ಮಗಳು ಅಂತ ಮಗಳನ್ನೇ ಯೋಗ್ಯಯುತವಾಗಿ ನಡೆಸ್ಲಿಕ್ಕೆ ಬರ್ದವರು, ಅಥವಾ ಮಗಳಿಗೆ ಒಂದೊಳ್ಳೆ ಬುದ್ಧಿ ಹೇಳೋಕ್ಕಾಗದೇ ಇರೋರು ಮೊಮ್ಮಗಳ ವಿಚಾರಕ್ಕೆ ಇಲ್ಲ, ಅದು ನಿನ್ನ ಮನೆಗೆ ಸ್ವಂತ. ಇಲ್ಲಿ ನಾನು ಮೈಯೆಲ್ಲ ಎಚ್ಚರವಾಗಿರಬೇಕು. ಅಯ್ಯೋ ಪಾಪ ಹೋಗ್ಲಿ ಬಿಡು, ಸಮಾಜ ಏನನ್ನುತ್ತೆ, ಅಯ್ಯೋ ಮೊಮ್ಮಗಳನ್ನ ತೋರಿಸ್ಲಿಲ್ವಲ್ಲಪ್ಪ ಇವನು ಅಂತ ಸಮಾಜ ಅನ್ನುತ್ತೆ. ಇಷ್ಟನೂ ಇಲ್ಲ ಸರ್ ಅದು. ಕೇಳಿಸ್ಕೊಳಪ್ಪ, ಮಧ್ಯೆ ಮಾತಾಡಬೇಡ. ನೀನು ಹಂಗೂ ಮಾತಾಡ್ತೀಯ, ಕಟ್ ಮಾಡ್ತೀನಿ, ಮಾತಾಡ್ಕೊ ನೀನು ಪಾಡಿ. ಇಲ್ಲ ಸರ್. ಒಳ್ಳೆ ಮಧ್ಯದಲ್ಲಿ ನಾನು ಏನೋ ಹೇಳಲಿಕ್ಕೆ ಹೋಗಿರ್ತೀನಿ, ಗೊತ್ತಯ್ಯ, ನೀನು ಇನ್ನೂ ಬೆಳಗ್ಗೆ ತಕ ಕೊಟ್ರು ನೀನು ಇದನ್ನೇ ಹೇಳೋದು ನನಗೆ ಗೊತ್ತು. ಕೇಳಿಸ್ಕೊ ಸ್ವಲ್ಪ. ನಿನ್ನ ಮಗಳ ವಿಚಾರದಲ್ಲಿ ಈ ತಂದೆ ತಾಯಿ ಅಥವಾ ಈ ಅತ್ತೆ ಮಾವನನ್ನು ಯಾವುದೇ ಕಾರಣಕ್ಕೂ ಹತ್ರ ಬಿಟ್ಕೊಳ್ಳು. ನಿನಗಿಷ್ಟ ಇಲ್ಲ, ಅದಿಲ್ಲ, ಇದಿಲ್ಲ, ನಿನ್ನ ಮನಸ್ಸಲ್ಲಿರೋ ಇಟ್ಕೊಂಡ್ರಾಗಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಇಲ್ಲ ಬರಬೇಡಿ ಅಷ್ಟೇ. ನೀವೇನು ಕಾನೂನಿಗೆ ಹೋಗ್ತಿರೋ, ಎಲ್ಲಿಗೆ ಹೋಗ್ತಿರೋ ಹೋಗ್ರಿ. ಹಂಗೂ ಕಾನೂನಿಗೆ ಹೋಗಿ ನನ್ನ ಮಗಳನ್ನು ಕಿತ್ಕೊಳ್ತೀರ, ಅದು ಬೇರೆ ಲೆಕ್ಕ. ನನ್ನ ಜೊತೆ ಇರೋವರೆಗೂ ನಿಮ್ಮ ಬುದ್ಧಿ ಎಂಥದ್ದು ಅಂತ ಗೊತ್ತಿದ್ದು ನನ್ನ ಮನೆ ಒಳಗಡೆ ಬಿಡ್ಕೊಳ್ಲಿಕ್ಕೆ ನಾನು ತಯಾರಿಲ್ಲ. ಈಗ ಇರೋಳ್ಗೂ ಏನು ಹೇಳ್ಕೊಟ್ಟು ಹೋದ್ರು ಹೇಳಕ್ಕಾಗಲ್ಲ. ಬಂದಿದ್ದಾರಲ್ಲಪ್ಪ, ಯಾರೋ ಗೌರವಾನ್ವಿತವಾಗಿ ಬದುಕ್ತಿದ್ದಾರಲ್ಲಪ್ಪ, ಅವ್ರಿಗೂ ಮೊಮ್ಮಗಳಲ್ಲ, ಅವ್ರಿಗೆ ಹೇಳ್ಕೊಟ್ರೆ ಮುಗೀತಲ್ಲ ನಿನ್ನ ಕತೆ ಅಲ್ಲಿಗೆ. ಮೊದಲು ಈ ಅವ್ರೇನಂತಾರೆ ಇವ್ರೇನಂತಾರೆ, ನಿನ್ನ ಮಗಳನ್ನ ನೋಡ್ಕೊಳ್ಳೋ ಹೆಂಡತಿ ಬಂದಿದ್ದಾಳೆ, ಹಾಸ್ಟ್ಲಿಗೆ ಸೇರಿಸ್ತೀಯೋ ಎಲ್ಲಿಗೆ ಸೇರಿಸ್ತೀಯೋ, ಆದರೆ ಈ ಅತ್ತೆ ಮಾವನನ್ನ ಅವ್ರ ಮನೆಯಿಂದ ಬಂದ ಮಗಳೇ ಇಲ್ಲ ಅಂದ್ರೆ ಅವ್ರನ್ನ ಕಟ್ಕೊಂಡು ನಿನ್ಗೇನಾಗಬೇಕಾಗಿದೆ? ಅವ್ರ ಮನೆ ವಸ್ತು ನಿನ್ನ ಮನೇಲಿಲ್ಲ, ನಿನ್ನ ಮನೆ ವಸ್ತು ನಿನ್ನ ಮನೇಲಿದೆ. ನಿನ್ನ ಒಪ್ಪಿಗೆ ಇದ್ರೆ ಅವ್ರು ಬರಬೇಕಾದ್ರೂ ಹೊರತಾಗ ಅವ್ರಿಗೆ ಹಕ್ಕಿಲ್ಲ. ಆ ಹೋಗಿರೋ ಹೆಣ್ಣು ಬಂದು ಕೇಳಲಿ, ಯಾರು ಹೆಂಡತಿ ಎನ್ಸ್ಕೊಂಡವಳು ಬಂದು ಕೇಳಲಿ, ಇವ್ರಿಗೆಲ್ಲ ನೀನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈಗಿಗೂ ಇವ್ರ ಕೈಲಿ ಏನು ಕಾನೂನೇ ಇಲ್ಲ, ಅದು ಹಕ್ಕೇ ಇಲ್ಲ ಅಲ್ಲಿ. ಏನೋ ನೀನು ಪಾಪ ಅಂದ್ರೆ ಬಂದು ನೋಡ್ಬೋದು ಅಷ್ಟೇ, ಅದೇನು ಎದುರ್ಕೊಂಡೋದು ಇಲ್ಲ. ಅವ್ರ ಬುದ್ಧಿ ಗೊತ್ತಿದೆ, ಅವರು ಮನಸ್ಸಿನಿಂದ ಕೆಟ್ಟವರು ಒಳ್ಳೆಯವರು, ನಿನಗದು ಬೇಡ. ಬಟ್ ಮಗಳ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವನ್ನು ತಗೊಳ್ಳಿಲ್ಲ ಅನ್ನೋದು ನಿನ್ನ ಕಣ್ಣು ಮುಂದಿರೋ ಸತ್ಯ, ಹೌದಲ್ಲ? ಆಗಿರ್ಬೇಕಾದ್ರೆ ಒಳಗಡೆ ಅದು ಯಾವ ಧೈರ್ಯದ ಮೇಲೆ ಬಿಟ್ಕೊಳ್ತೀಯಪ್ಪ ನೀನು? ಬೇಡ. ಮೊದಲು ನಿನ್ನ ಸಂಸಾರ ಈಗ ಹೆಂಗೂ ಕಟ್ಕೊಂಡಿದೀಯಾ, ಯಾರೋ ಪಾಪ ದೇವತೆ ಹೆಂಗೆ ಬಂದು ನಿನಗೊಂದು ದಾರಿ ತೋರಿಸಿ ಒಂದು ಹೆಣ್ಮಗಳನ್ನ ಪರಿಚಯ ಮಾಡಿಸಿ ಮದುವೆ ಮಾಡಿಸಿ ಏನೋ ಒಂದು ಮಾಡಿದ್ದಾಳೆ, ಇದನ್ನು ಹಾಳು ಮಾಡ್ಕೊಳ್ಬೇಡ. ಇಲ್ಲ ಇಂಥವರೆಲ್ಲ ಬರೋದು, ನಾನು ಹೇಳಿದ್ನಲ್ಲ, ನನ್ನ ಮಗಳ ಮೇಲೆ ಕೈ ಮಾಡಿಬಿಟ್ರೆ, ನನ್ನ ಮಗಳ ಮೇಲೆ ಏನೋ ಮಾಡಿಬಿಟ್ರೆ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ. ಮಗಳಿಗೆ ಕಪಾಳು ಕೊಡೋದು ಒಂದು ದಿವಸ ತವ್ರ ಮನೆ ಗಂಡನ ಮನೆಗೆ ಕಳಿಸೋಷ್ಟು ಯೋಗ್ಯತೆ ಇಲ್ಲದ ಅತ್ತೆ ಮಾವನನ್ನು ನೀವು ಆ ಸ್ಥಾನವನ್ನು ಅವ್ರಿಗೆ ಕೊಡಲೇಬಾರ್ದು. ಈಗ ಕೆಲವೊಬ್ರು ಇರ್ತಾರೆ, ಒಳ್ಳೆ ಅತ್ತೆ ಮಾವನೇ ಇರ್ತಾರೆ, ಅವರು ಮಗಳಿಗೆ ಬುದ್ಧಿ ಹೇಳಿದ್ರು ಮಗಳು ಅದನ್ನು ಮೀರಿ ತುಂಬ ದೂರ ದಾರಿ ತಪ್ಪಿ ಹೋಗ್ಬಿಟ್ಟಿರ್ತಾಳೆ. ಅಪ್ಪ ಅಮ್ಮನ ಮಾತು ಕೇಳಲ್ಲ. ಪಾಪ ನಿಮಗೆ ಗೊತ್ತಾಗುತ್ತೆ, ಅಯ್ಯೋ ಅತ್ತೆ ಮಾವ ಕೂಡ ಒಳ್ಳೆಯವರು, ಅವಳಿಗೆ ಹೇಳ್ತಿದ್ದಾಳೆ ಅವಳು ಆದ್ರೆ ಕೇಳ್ತಾ ಇಲ್ಲ ಅವ್ರ ಮಾತು ಅಂದಾಗ, ಅವ್ರನ್ನ ಬೇಕಾದ್ರೆ ತಂದೆ ತಾಯಿ ಥರ ನೋಡ್ಕೊ. ಹೆಂಡತಿ ಹೋದ್ರೂ ನಿನ್ನ ಪರ ವಹಿಸಿ ಆ ಮಗಳಿಗೆ ಬುದ್ಧಿ ಹೇಳಿದ ಅತ್ತೆ ಮಾವನನ್ನ, ಹೆಂಡತಿ ಆ ಮನೆಯಿಂದ ಬಂದ ಹೆಣ್ಮಗಳು ನಿನ್ನ ಜೊತೆ ಇಲ್ಲ ಆದರೂ ಆ ಹೆಣ್ಣು ಕೊಟ್ಟ ತಂದೆ ತಾಯಿಯನ್ನು ಕಂಡುಕೊಟ್ಟು ದೇವ್ರ ಥರ ನೋಡಬೇಕು. ಯಾವಾಗ? ಆ ಮಗಳಿಗೆ ಬುದ್ಧಿ ಹೇಳಿ ಸರಿ ಮಾಡುವ ಪ್ರಯತ್ನ ಮಾಡಿದಾಗ. ಅದನ್ನು ಬಿಟ್ಟು ಅವಳು ಯಾವುದೋ ಓದ್ ಜೊತೆ ಹೋಗಿ ಹೇಳಪ್ಪ ನಿನಗೆ ನಾನು ಬೇರೆ ಮದುವೆ ಮಾಡಿದ್ನಿ, ಇದೇನು ಆಟ ಸಾಮಾನ? ಅಯ್ಯೋ ಆ ಹುಡುಗ ಎತ್ಕೊಂಡ್ಬಿಟ್ಟ, ತಗೋ ನಿನ್ಗೆ ಇನ್ನೊಂದು ಐಸ್ ಕ್ರೀಮ್ ಕೊಡ್ತೀನಿ, ಇದೇನು ಆಟ ಸಾಮಾನ ಅಥವಾ ಇದೇನು ತಿನ್ನೋ ವಸ್ತುನ? ಇದು ಘನತೆ ಇರ್ಬೇಕು ಸರ್ ಬದುಕಲ್ಲಿ. ಮದುವೆ ಆಗ್ಲಿ ಬಿಡ್ಲಿ, ಈ ಮಟ್ಟಕ್ಕೆ ಅವ್ರೇನು ಕೇಳಿಸ್ತಾ ಇಲ್ವಾ? ಈಗಲೂ ಕೇಳಿಸ್ತಿಲ್ವಾ? ಹಾಗಾಗಿ ಇವತ್ತೇ ಕೊನೆ, ಅರ್ಥಾತ್ ಇವತ್ತು 5ನೇ ತಾರೀಕು, ಇಲ್ಲಿಂದ ಈಚೆಗೆ ಆ ಅತ್ತೆ ಮಾವನಿಗೆ ಸ್ಪಷ್ಟವಾಗಿ ಹೇಳ್ಬೇಕು, ಅವ್ರು ಬಂದಾಗ ನಿನ್ನ ಮಗಳನ್ನ ಅಲ್ಲಿ ಇಡ್ಸ್ಕೋಬೇಡ. ಯಾಕಂದ್ರೆ ನಿನ್ನ ಮಗಳಿಗೆ ಈಗ ಅಜ್ಜಿ ಅದು ನೋಡಬೇಕು ಅನ್ನೋ ಆಸೆ ಪಾಸೆ ಏನೂ ಇಲ್ಲ. ಬಟ್ ಯಾಕೋ ಅದು ಆ ಕಡೆ ಒಲವು ಬೆಳೀತು ಅಂದ್ರೆ ನಿನಗೆ ಕಷ್ಟ. ಬಂದು ಹೋಗ್ತಾರೆ ಅಂದ್ರೆ ಅದು ಬೆಳೆಯುತ್ತಲ್ಲಪ್ಪ.
ಆ ಉದ್ದೇಶಕ್ಕೋಸ್ಕರ ಯೋಚನೆ ಆಗಿತ್ತು. ಒಂದು ಅವ್ರು ಬಂದಾಗ ಮಗಳಿರೋದು ಬೇಡ, ಇಲ್ಲ ಮಗಳಿರ್ಬೇಕಾದ್ರೆ ಅವ್ರು ಬರೋದು ಬೇಡ. ಹಾ. ನನ್ನ ಪ್ರಕಾರ ನಿನ್ನ ಮನೆಗೆ ಯಾರು ಬರ್ಬೇಕು ಅದ್ ನೀನ್ ನಿರ್ಧಾರ ಮಾಡು. ಹ್ಮ್ ಅತಿಥಿಗಳು ಪಾಪ ಹಾಗೂ ಕೆಲವೊಮ್ಮೆ ಹೇಳ್ದೇನೆ ಬರ್ತಾರೆ, ಆ ಅತಿಥಿಗಳು ಬೇರೆ, ಬಟ್ ಇದು ಬೇರೆ, ಇದು ತಿಥಿ ಮಾಡೋ ಅತಿಥಿಗಳು ಇವರೆಲ್ಲ. ಹಾ ಇದು ಬೇಡ. ಇಲ್ಲಿಗೆ ಅದೊಂದು ಮುಗಿದ ವಿಚಾರ, ಅಲ್ಲಿಗೆ ಉತ್ತರ ಸಿಕ್ತು. ಓಕೆ, ನನ್ನ ಅಂದರೆ ನಿಮಗೂ ಮನಸ್ಸಲ್ಲಿ ಇದೆ, ಬಟ್ ಅದನ್ನ ಧರ್ಮೋ ಏನೋ, ಇದು ಒಳ್ಳೇದೋ ಕೆಟ್ಟದ್ದೋ ಅಂತ ನಿಮಗೆ ಆಲೋಚನೆ ಇದೆ ಅಷ್ಟೇ. ಬಟ್ ಇಲ್ಲಿ ನಿನ್ನ ಮನೆಯ ನಾಳೆಗಳು, ಭವಿಷ್ಯ, ಇದೆಲ್ಲವನ್ನು ಆಲೋಚನೆಯಲ್ಲಿ ಇಟ್ಟುಕೊಂಡ್ರೆ ನಿನ್ನ ಹೆಂಡತಿಗೂ ಇವ್ರು ಯಾರೋ ಬಂದು ತಪ್ಪು ಹೇಳ್ಕೊಡೋದು ಬೇಡ, ನಿನ್ನ ಮಗಳೂ ಕೂಡ. ಈಗ ಅವಕ್ಕೇನಪ್ಪ ಚಾಕ್ಲೇಟ್ ಕೊಟ್ಟವ್ರ ಕಡೆ ಮನ್ಸು ಹೋಗುತ್ತೆ, ಅವ ಕಡೆ. ಹೌದು ಹೌದು ಸರ್. ಹಾಗಿರ್ಬೇಕಾದ್ರೆ ದೂರ ಇಡು. ಏನು ಅವ್ರಿಗೆ ನೀನು ದೊಡ್ಡ ದೂರ ಇಟ್ಟು ಮಾತ್ರಕ್ಕೆ ನೀನು ದ್ರೋಹ ಮಾಡಿಬಿಟ್ಟೆ ಅಂತ ಇಲ್ಲ. ಅವ್ರು ಮಾಡಿರೋದು ತೀರ್ಸಿ ಬರ್ಲಿಕ್ಕೆ ಅವ್ರು ಇನ್ನೂ 10 ಜನ್ಮ ಹುಟ್ಟು ಬರಬೇಕು. ನಿಂದೇನೂ ಇಲ್ಲ ಅಲ್ಲಿ. ನಿನ್ನ ಮನೆಗೆ ಬಾಗಿಲು ಭದ್ರ ಹಾಕು. ಕಳ್ಳರು ಬರ್ತಾರೆ, ಬರ್ದಂಗೆ ತಡಿಲಿಕ್ಕೆ ಆಗಲ್ವೋ ಏನೋ, ಆದ್ರೆ ಬಾಗಿಲು ಭದ್ರ ಮಾಡ್ಕೊಡೋದು ನಮ್ಮ ಕೈಲಿದೆ. ನಮ್ ತಂದೆ ಸರ್, ನಮ್ ತಾಯಿ ಬಂದಾಗ ಒಂದ್ 2 ಸತಿ ಬಂದಾಗೆಲ್ಲ ಡೋರ್ ಲಾಕ್ ಮಾಡಿ ಮಗುನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೂನು ಅವರು ಇದ್ ಮಾಡ್ತಾರೆ ಸರ್, ಮಗಳು ನೋಡ್ಬೇಕು ಅಂತ. ಆಯ್ತಪ್ಪ, ಆಯ್ತು, ತೊಂದ್ರೆ ಇಲ್ಲ. ಇವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಎಲ್ಲಾದ್ರೂ ಒಂದು ಹಾಸ್ಟ್ಲಿಗೆ ಸೇರಿಸ್ತೀಯ, ಬಟ್ ಯಾರಿಗೂ ಗೊತ್ತಿರಬಾರ್ದು ಅದು. ಹಂಗ ಮಾಡು. ಇಲ್ಲ, ನಿನ್ನ ಮನೆಯಲ್ಲಿ ನೆಮ್ಮದಿಯಾಗಿ ಮನೆ ಮಹಾಲಕ್ಷ್ಮಿ ತರ ಆ ಮಗಳು ನಲಿತಾ ಬೆಳೀತಾ ಹೋಗ್ಲಿ. ನಿನ್ನ ಅಮ್ಮನಿಗೂ ಒಂದು ಮೊಮ್ಮಗಳು ಅಂದ್ರೆ ಅದೊಂದು ಜೊತೆಲಿರೋ ಟಾನಿಕ್ ತರ ಅದು. ಹೌದು ಅಲ್ಲಪ್ಪ, ಈಗ ಹಾಸ್ಟ್ಲಿಗೆ ಇವ್ರ ಭಯದಲ್ಲಿ ನೀನು ಹಾಸ್ಟ್ಲಿಗೆ ಇಟ್ಬಿಟ್ರೆ ಈ ಸಾಯೋ ಸಮಯದಲ್ಲಿ ಕಡೆಗಾಲದಲ್ಲಿ ಮೊಮ್ಮಗಳು ಪ್ರೀತಿ ಸಿಗದೆ ಹೋದ್ರೆ ಅಜ್ಜಿಗೆ ನಷ್ಟ ಅಲ್ವಾ? ಅಲ್ವಾ? ಇವ್ರಿಗೆ ಎದುರ್ಕೊಂಡು ಹಾಸ್ಟೆಲ್ ಇಡಬೇಡ. ಏನೋ ಹಾಸ್ಟೆಲಲ್ಲಿ ಓದಿಸ್ಬೇಕು ಏನೋ ವಿಚಾರ ಇದ್ರೆ ಹಾಸ್ಟ್ಲಿಗೆ ಇಡು. ಇವರು ನೀನು ಲೆಕ್ಕಕ್ಕೆ ತಗೊಳ್ಬೇಡ. ಅಲ್ಲಿ ಇಲ್ಲ, ಅಲ್ಲಿ ಯಾವ ಧರ್ಮವೂ ಇಲ್ಲ. ಆಕೆ ಅವರನ್ನ ಅಯ್ಯೋ ಬರಬೇಡಿ ಪ್ಲೀಸ್ ಅಂತ ಹೇಳ್ಕೊಳಕ್ ಅವ್ರು ಯಾರೂ ಅಲ್ಲ. ಅರ್ಥ ಆಯ್ತಲ್ಲಪ್ಪ? ಮತ್ತೆ ಇನ್ನೊಂದು ಸರ್, ಅವರು ರಿಲೇಟಿವ್ ಬಂದು ನಮ್ಮೂರಲ್ಲೇ ಇರೋದ್ರಿಂದ ನಾನು ಏನ್ಕೆ ಈ ತರ ಕೇಳಿದೆ ಅಂದ್ರೆ, ಅವರು ಹೋಗ್ತಾ ಇರ್ತಾರಲ್ಲ ಸರ್, ರಿಲೇಟಿವ್ ಇರೋದ್ರಿಂದ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೀನು ಒಂದು ಸಾರಿ ಕಠಿಣವಾಗಿ ಹೆಂಗೆ ಹೇಳಬೇಕು ಅಂದ್ರೆ, ನಿನ್ನ ಮನೆ ಮುಂದೆ ಓಡಾಡಿದ್ರು ನಿಮ್ಮ ಮನೆ ಕಡೆಗೆ ಅವ್ರು ನೋಡಬಾರ್ದು, ಹಂಗೆ ಹೇಳಿರ್ಬೇಕು. ನೀನು ಮುಟ್ಟು ನೋಡ್ಕೊಳಂಗೆ ಹೇಳಿರ್ಬೇಕು. ನೀವು ಈ ಕಡೆ ಅವು ಸಾಯಲ್ಲ, ಕೋಲ್ ಮುರಿಯಲ್ಲ, ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರ. ಇಲ್ಲಪ್ಪ, ಮನೆಯ ಕೆಲವು ವಿಚಾರಗಳು, ಅದರಲ್ಲೂ ಮಕ್ಕಳ ಮನೆತನದ ವಿಚಾರಗಳು ಬಂದಾಗ ಕಟ್ನಿಟ್ಟಾಗಿರ್ಬೇಕು. ಏನ್ ನಾಳೆ ಹೋಗಿ ಅವ್ರ ಮನೆ ಮುಂದೆ ಅನ್ನಕ್ಕೆ ನಿಂತ್ಕೊಳ್ಬೇಕಾ ನೀವು? ಏನೂ ಇಲ್ಲ, ಯಾವ ಹಂಗೂ ಏನೂ ಇಲ್ಲ. ಬೇಡ ಅಂದ್ರೆ ಬೇಡ ಅಷ್ಟೇ. ಯಾಕಂದ್ರೆ ನನಗಿಲ್ಲಿ ಮುಖ್ಯವಾದ ಕಾರಣ ಏನಂದ್ರೆ, ಮಗಳ ವಿಚಾರದಲ್ಲಿ ಅವರಂದ ಮಾತಿದೆಯಲ್ಲ, ಅದು ಅವ್ರ ಸಂಸ್ಕಾರ ಏನು ಅಂತ ತೋರಿಸ್ಬಿಡುತ್ತಪ್ಪ. ಈಗ ನಿನ್ನ ಬಾಯಲ್ಲೂ ಬಂತು, ಯಾಕೋ ಸರಿ ಇಲ್ಲ ಅದು ಅಂತ. ಅದರಲ್ಲೂ ಅತ್ತೆ ವಿಚಾರದಲ್ಲಿ ಯಾಕೋ ಅದು ನಡತೆ ಅಥವಾ ಬೇರೆ ಏನು ಬಂತಲ್ಲಿ ವಿಚಾರ. ಬೇಡ, ಅವ್ರ ನಡತೆ ನನಗೆ ಬೇಡ, ಅವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಬಟ್ ಒಟ್ಟಿನಲ್ಲಿ ನಿನ್ನ ಗಂಡ ಹೆಂಡತಿಯ ವಿಚಾರವಾಗಿ ಅಥವಾ ನಿನ್ನ ಸಂಸಾರದ ವಿಚಾರವಾಗಿ ಇವರು ಆಡಿದ ಮಾತು, ನಡ್ಕೊಂಡ ರೀತಿ, ಅದು ನಿನ್ನ ಮನೆ ಒಳಗಡೆ ಬರ್ಲಿಕ್ಕೆ ಯೋಗ್ಯವಾದದ್ದಲ್ಲ. ಇಷ್ಟೇ. ಯಾಕೆ ಅಂತಲೂ ನಾನು ಬಿಡಿಸಿ ಹೇಳಿದ್ನಿ. ಒಂದು, ಈಗ ಬಂದು ನಿನ್ನ ಬದುಕಿಗೆ ಬೆಳಕಾಗಿರೋ ಹೆಣ್ಣಿನ ಮನಸ್ಸನ್ನು ಹಾಳು ಮಾಡೋದು ಬೇಡ. ನಾಳೆ ನಿನ್ನ ಮಗಳು ಕೂಡ, ಆಕೆ ವಯಸ್ಸು 5 ಇದೆ, 5 ವಯಸ್ಸು, ಅವು ಯಾವ ಕಡೆ ಬೇಕಾದ್ರೂ ಅಯ್ಯೋ ನಮ್ಮ ಅಜ್ಜಿ, ಆಮೇಲೆ ಅಜ್ಜಿ ತಾತ ಬೇಕು ಅಂತ ಅಳ್ಕೊಂಡ್ ಕೂತ್ಕೊಂಡ್ರೆ ನೀನೇನು ಮಾಡ್ತೀಯ ಆಮೇಲೆ? ಸರ್, ಮತ್ತೆ ಇನ್ನೊಂದು, ಈ ವಿಷಯ ನನ್ನ ಹೆಂಡತಿ ಅವ್ರ ಅಮ್ಮ ಏನೇನ್ ಮಾಡಿದ್ಲು ಅದನ್ನೆಲ್ಲ ನನ್ನ ಮಗಳಿಗೆ ಒಂದು ಬುದ್ಧಿ ಬಂದ್ಮೇಲೆ ಹೇಳ್ಬೋದಾ ಸರ್, ಈ ತರ ಮಾಡೋದು ಅಂತ? ನೀವು ಕೊಡೋ ಪ್ರೀತಿ ನಿನ್ನ ಮಗಳಿಗೆ ನಾಳೆ ಈ ಬ್ರಹ್ಮ ಬಂದು ಹೇಳ್ಕೊಟ್ರು ನಮ್ಮ ತಂದೆ ಪ್ರೀತಿ ಮುಂದೆ ಇದು ಯಾವುದೂ ಅಲ್ಲ ಅನ್ನೋ ತರ ಇರಬೇಕು. ಭವಿಷ್ಯದ ಬಗ್ಗೆ ಭಯ ಬೇಡ. ಭವಿಷ್ಯದಲ್ಲಿ ಯಾರೂ ಬಲ್ಲವರಿಲ್ಲ ಸರ್. ಈ ಕ್ಷಣಕ್ಕೆ ನನ್ನ ಮಕ್ಕಳಿಗೆ ಕೆಟ್ಟದ್ದು ಕೈಗೆ ಸಿಗಬಾರ್ದು, ಕೆಟ್ಟದ್ದು ನೋಡ್ಲಿಕ್ಕೆ ಸಿಗಬಾರ್ದು, ಕೆಟ್ಟವ್ರ ಸವಾಸ ಸಿಗಬಾರ್ದು. ನನ್ನ ಮಕ್ಕಳಿಗೆ ನಾನು ಕೊಡಬಹುದಾದದ್ದು ಅಂದರೆ ಕೆಟ್ಟದ್ರಿಂದ ದೂರ ಇಡೋದು. ಅದಾದಮೇಲೆ ಅವರಿಗೆ ರೆಕ್ಕೆ ಬಂದ ಮೇಲೆ, ಅವರಿಗೆ ಬುದ್ಧಿಶಕ್ತಿ ಬಂದ ಮೇಲೆ ಅವ್ರು ಏನು ಮಾಡ್ತಾರೆ ಅದು ನಮ್ಮ ಕೈಲಿ ಇಲ್ಲ. ಎಲ್ಲೋ 25ನೇ ವಯಸ್ಸಲ್ಲಿ ಯಾರು ಹೇಳ್ಕೊಟ್ಟು ದೂರ ಮಾಡಿರಪ್ಪ, ಅಯ್ಯೋ 25ನೇ ವಯಸ್ಸಿಗೆ ಹಿಂಗೆ ಆಗ್ಬೋದು ಅಂತ ಈಗಲೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬದುಕಾಗುತ್ತಾ? ಈಗ ನಿಮ್ಮ ಕೈಲಿದೆ, ಅದನ್ನು ಮಾಡಿ ಅಷ್ಟೇ. ಬಂದಿರೋ ಹೆಣ್ಮಗಳನ್ನ ತಾಯಿ ಅಂತ ಕರೀತಿದ್ದಾಳೆ, ನಿಮ್ಮನ್ನು ಹಚ್ಕೊಂಡಿದ್ದಾರೆ, ಇದರಲ್ಲೇ ಹೋಗ್ಬಿಡ್ಲಿ, ಅದು ತೊಂದರೆ ಇಲ್ಲ.
ಹ್ಮ್. ಆ ಕಡೆ ಅವ್ರು ಹೇಳ್ಕೊಡ್ಬೋದನ್ನ ದೊಡ್ಡವರಾದ್ಮೇಲೆ, ದೊಡ್ಡವ್ರ ಚಿಂತೆ ಬೇಡ, ಅಥವಾ ದೊಡ್ಡವಳಾದ್ಮೇಲೆ ಏನು ಅದು ನಿಮಗೆ ಬೇಡ. ಇಲ್ಲಿ ಕೇವಲ ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಹ್ಮ್. ಈಗ ಬೀಸ್ತಾ ಇರೋ ದೊಣ್ಣೆಯಿಂದ ತಪ್ಪಿಸ್ಕೊ ಅಷ್ಟೇ. ಹ್ಮ್. ಈ ಅತ್ತೆ ಮಾವ ಅಥವಾ ಅವ್ರ ಕಡೆಯವರು, ಅವರು ನೆಂಟರಿದಾರೋ, ನಿಮ್ಮ ಮನೆ ಪಕ್ಕನೇ ನೆಂಟರಿದಾರೋ, ವಿಷಯ ಅದಲ್ಲ. ನಿನ್ನ ಮಗಳನ್ನ ಅವರಿಂದ ದೂರ ಇಡೋದು ನಿನ್ನ ಜವಾಬ್ದಾರಿ. ಅದು ಹೆಂಗೆ ಇಡ್ತೀವೋ ಅದು ನಿನಗೆ ಬಿಟ್ಟಿದ್ದು. ಇಲ್ಲ ಸರ್, ಇಲ್ಲ. ಯಾವುದೇ ಕಾರಣಕ್ಕೂ ಬೇಕಾದ್ರೆ ನಿಮ್ಮ ಹೆಂಡತಿಗೆ ಏನಾದರೂ ಬಾಣಿತನಕ್ಕೆ ಹೋದ್ರೆ, ಅಥವಾ ನಿಮ್ಮ ಈಗ ಮದುವೆ ಆಗಿದ್ದೀರಲ್ಲಪ್ಪ, ಆಕೆಯನ್ನೇ ತಾಯಿ ಅಂತ ಹೇಳಿ ಹೇಳಿ ಆ ತಾಯಿನೂ ಅಷ್ಟೇ ಪ್ರೀತಿ ಕೊಟ್ರೆ ಈ ಮಗುವನ್ನ ನಿಮ್ಮಿಂದ ಯಾರಿಂದಲೂ ದೂರ ಮಾಡ್ಲಿಕ್ಕಾಗಲ್ಲ. ನನಗೆ ಅದೇ ಬೇಕಾಗಿರೋದು ಸರ್. ಹಂಗೆ ಇರ್ಬೇಕದು. ಈಗ ಹೋಗಿರುವವಳು ಯಾವತ್ತೋ ಬಂದು ನನಗೆ ನನ್ನ ಮಗಳು ಬೇಕು, ಕಾನೂನಾತ್ಮಕ ಹೋರಾಟ ಮಾಡ್ತೀನಿ, ಅದು ನಮ್ಮ ಕೈಲಿಲ್ಲ. ಅಲ್ಲಿ ಏನಾಗುತ್ತೆ, ಇಲ್ಲಪ್ಪ ಇದ್ದಷ್ಟು ಸಮಯ ನನ್ನ ಮಗಳಿಗೆ ನಾನು ಪ್ರೀತಿ ಕೊಟ್ಟಿದ್ದೀನಿ, ಇಲ್ಲ ನಂಗೆ ಅಪ್ಪನೇ ಬೇಕು ಅಂತ ಹಠ ಹಿಡಿಯೋವಷ್ಟು ನೀವು ಪ್ರೀತಿ ಕೊಟ್ಟು ಸಂಸ್ಕಾರ ಕೊಟ್ಟರೆ ಯಾವ ಕಾನೂನು ಏನೂ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಕೈಲಿರೋದು ಅದೊಂದು, ಹೌದಲ್ಲಪ್ಪ? ಬಟ್ ನನ್ನ ಪ್ರಕಾರ ಅದು ಯಾವುದು ಈಗಲೇ ಬರಲ್ಲ. ಅದೇನಾಗಿದೆಯೋ ಯಾರಿಗೂ ಗೊತ್ತಿಲ್ಲ. ಆ ಕಡೆಯಿಂದ ನಿಮಗೆ ಏನೂ ಬರಲ್ಲ, ಡೋಂಟ್ ವರಿ. ಸರಿ ಸರ್, ಅಷ್ಟೇ ಸಾಕು. ಸದ್ಯಕ್ಕೆ ನಿಮ್ಮ ಮಗಳನ್ನ ಇವರಿಂದ ದೂರ ಇಟ್ಟು, ಮಾತು ಕಠಿಣವಾಗಿರ್ಬೇಕದು ಅವ್ರ ವಿಚಾರದಲ್ಲಿ, ಬರಬೇಡಿ ಅಷ್ಟೇ. ಸರ್, ಇನ್ನೊಂದು, ನಾನು ತುಂಬಾನೇ ಕಷ್ಟ ಅನುಭವಿಸಿದೀನಿ. ನಿಮ್ಗೆ ಸಿಂಪಲ್ ಆಗಿ ಅರ್ಧನೇ ಕಟ್ ಮಾಡಿ ಬೇಗನೆ ಹೇಳ್ಬಿಟ್ಟೆ ಸರ್. ಇಲ್ಲಪ್ಪ, ಅಂದ್ರೆ ಅರ್ಧ ಯಾವ ತರ ಹೇಳ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅಯ್ಯೋ ತಪ್ಪೇನಿಲ್ಲಪ್ಪ. ನನಗೆ ನಿನ್ನ ಇಡೀ ಕಥೆಯನ್ನು ನಾನು ಬೆಳಿಗ್ಗೆ ಪೂರ್ತಿ ಕೇಳ್ತೀನಿ, ತೊಂದರೆ ಇಲ್ಲ. ನಾನು ಹಂಗೂ ಕೆಲವೊಬ್ಬರು ಕಥೆಗಳನ್ನು ಇಡೀ ರಾತ್ರಿ ಪೂರ್ತಿ ಎದ್ದು ಆಗಾಗ ಫೋನ್ ಮಾಡಿ ಸಾಯ್ತಾ ಇರೋರನ್ನ ಬದುಕಿಸಿದ್ದೂ ಉಂಟು. ನನಗೆ ವಿಷಯ ಅದಲ್ಲ. ಎಲ್ಲೆಲ್ಲಿ ನೀವು ಕಠಿಣವಾಗಿ ನಡ್ಕೊಳ್ಬೇಕಿತ್ತು ಅಲ್ಲಿ ಯಾಕೋ ನೀವು ಮೃದು ಆಗ್ಬಿಟ್ರಿ. ಅಂದ್ರೆ ನನ್ನ ಆ ಪುಟ್ಟ ಕೋಪ ಇದೆಯಲ್ಲ, ನಿಮ್ಮ ಉದ್ಧಾರಕ್ಕೆ ಅಷ್ಟು ಬೇರೆ ಏನೂ ಇಲ್ಲ. ಅದು ಇಲ್ಲ ಸರ್, ನಾನು ಅದು ಕೋಪ ಅಂತ ತಿಳ್ಕೊಂಡಿಲ್ಲ. ನಾನು ಅದು ಒಂದು ದಾರಿ ಮಾರ್ಗ ಅಂತ ತಿಳ್ಕೊಂಡಿದ್ದೀನಿ. ಕೋಪ ಅಂತ ನಾನು ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಲ್ಲ. ನಿಮಗೆ ನಾನು ಹಾಗೆ ಬೈದು ಹೇಳಿ ನಾನು ಯಾರಪ್ಪ? ಬಟ್ ನೀವು ಆ ಸ್ಥಾನ ಕೊಟ್ಟಾಗ ನಾನಲ್ಲಿ ನಿಮ್ಮನ್ನ ನಿಮ್ಮ ಮೃದುವಾಗಿ ನಿಮ್ಮ ಹತ್ರ ಒಳ್ಳೆಯವನಾಗಲಿಕ್ಕೆ ನಾನು ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ತಯಾರಿಲ್ಲ. ಇಲ್ಲ ಸರ್, ಸತ್ಯ ಯಾವತ್ತೂ ಸತ್ಯ ತರನೇ ಇರ್ಬೇಕು. ಹಂಗೆ ಹೇಳ್ತಾರೆ ಅಂತಲೇ ಜನ ಇಲ್ಲಿಗೆ ಬರೋದು. ಅಯ್ಯೋ ಅವ್ರು ಇನ್ನೊಂದು ಸರ್, ಇನ್ನೊಂದು ಹೇಳ್ಕೋಬೇಕು, ಕೆಟ್ಟ ತಂದೆ ಇದ್ರು ಪರವಾಗಿಲ್ಲ, ಅದೇ ಕೆಟ್ಟ ತಾಯಿ ಮಾತ್ರ ಇರಬಾರ್ದು ಸರ್. ನೋಡಪ್ಪ, ನಿಮ್ಮ ತಾಯಿ ನಿಮ್ಮನ್ನ ಗೌರವಾನ್ವಿತವಾಗಿ ಬೆಳೆಸಿದ್ದಕ್ಕೆ, ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಇವತ್ತು ಅವರ ಬಿದ್ದಂಥ ಕಾಲದಲ್ಲಿ ಎಲ್ಲವನ್ನ ನೀವೇ ಮಾಡ್ತಾ ಇದ್ರಿ. ಯಾಕೆ? ನಿಮ್ಮ ತಾಯಿ ನಿಮ್ಮನ್ನು ಹೇಗೆ ನೋಡಿದ್ರೋ ಆ ಪ್ರೀತಿ ನಿಮಗೆ ನೆನಪಿದೆ. ಅದಕ್ಕೆ ನಿಮ್ಮ ತಾಯಿ ನಿಮಗೆ ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ. ಹೌದು. ಅಂದ್ರೆ ತಾಯಿ ತಂದೆಯರು ಮಕ್ಕಳಿಗೆ ಏನು ಕೊಡ್ತಾರೋ, ಮಕ್ಕಳ ಮುಂದೆ ಅವ್ರು ಹೇಗೆ ನಡ್ಕೊಳ್ತಾರೋ, ಈ ತಾಯಿ ತಂದೆಗೆ ಒಂದಿವ್ಸ ವಯಸ್ಸಾಗುತ್ತೆ. ಇವತ್ತು ನಿಮ್ಮ ಅಮ್ಮನಿಗೆ ಆದಂಗೆ ಎಲ್ರಿಗೂ, ಎಲ್ಲ ತಂದೆ ತಾಯಿಗಳು ಒಂದಿವ್ಸ ವಯಸ್ಸಾಗ್ತಾರೆ. ಅವತ್ತು ಅವರಿಗೆ ಮಕ್ಕಳು, ನೀವು ನಿಮ್ಮ ತಾಯಿಗೆ ಏನು ಸೇವೆ ಮಾಡ್ತಿದ್ದೀರೋ ಹಾಗೆ ಮಕ್ಕಳುಗಳು ವಯಸ್ಸಾದವ್ರು ಸೇವೆ ಮಾಡಬೇಕು. ಅಂದರೆ ಈ ವಯಸ್ಸಾಗಿರೋರು ಯೌವನದಲ್ಲಿದ್ದಾಗ ಸ್ವಲ್ಪ ಚೆನ್ನಾಗಿ ನಡ್ಕೊಂಡಿರ್ಬೇಕು. ನಿಮ್ಮ ತಾಯಿ ಚೆನ್ನಾಗಿ ನಡ್ಕೊಂಡಿರೋದಕ್ಕೆ ಎಲ್ಲೂ ನಿಮ್ಮ ತಲೆ ತಗ್ಸೋ ಥರ ಏನೋ ಮಾಡದೇ ಇರೋದಕ್ಕೆ ತಾನೇ ನಿಮ್ಮ ತಾಯಿ ಕಂಡ್ರೆ ಇವತ್ತಷ್ಟು ಗೌರವ. ಒಂದು ಲೆಕ್ಕದಲ್ಲಿ ಯಾವುದೋ ನಾನು ಮಾಡಿರೋ ಒಳ್ಳೆ ಕೆಲಸನೋ ಇಲ್ಲ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ನನ್ನ ಜೀವನ ಆಗೋಯ್ತು. ಇವಳು ಯಾವಾಗ ಬಿಟ್ಬಿಟ್ಟು ಹೊಂಟೋದ್ಲು, ನನ್ನ ಜೀವನ ಆಗೋಯ್ತು ಅಂತಾನೆ ನಾನು ತಿಳ್ಕೊಬಿಟ್ಟಿದ್ದೆ. ಅದು ಹೇಗೆ ಇದಾಯ್ತು ಅನ್ನೋದು ನನ್ಗೆ ಇಲ್ಲಿ ತನಕ ಗೊತ್ತಾಗ್ತಿಲ್ಲ. ಅಷ್ಟು ಮೈಂಡ್ ಸರ್ ಈಗ್ಲೂ ನನ್ಗೆ ಅಷ್ಟು ಬ್ಲಾಕ್ ತರನೇ ಆಗೋಗಿತ್ತು ಮೈಂಡ್. ಏನು ಆಗಲ್ಲ, ಆ ಕಡೆಯಿಂದ ನಿನ್ಗೆ ಯಾವ ಅಪಾಯವೂ ಬರಲ್ಲ. ಬಂದ್ರೂ ಕೂಡ ಕಾನೂನನ್ನು ಮೀರಿ ಧರ್ಮ ನಿನ್ನನ್ನು ಕಾಪಾಡುತ್ತೆ. ಅರ್ಥ ಆಯ್ತಲ್ಲ? ಬಂದಿರೋ ದೇವತೆ, ಬಂದಿರೋ ಹೆಣ್ಣಿದ್ರಳಲ್ಲ, ಆಕೆನೇ ನಿನ್ನ ಮನೆ ದೇವತೆ. ಎರಡನೇ ಮದುವೆನೋ ನಾನೇ ಸಹಿತ ಅವ್ರಿಗೆ ಮನೆ ಮಾಡ್ಕೊಟ್ಟಿ ಕೊಟ್ಟಿದ್ದಾರೆ ಅನ್ಬಿಟ್ಟು ಇಲ್ಲಿ ಜಗತ್ತಿನ ಒಂದು ವಿಚಾರ ಹೇಳೋಣ. ಈ ಮೊದಲನೇ ಹೆಂಡತಿ ಅತ್ತೆ ಮಾವನನ್ನು ಯಾಕೆ ಮನೆ ಒಳಗಡೆ ಕೂಡೋಕು ಇಂದು ಮುಂದೆ ನೋಡ್ತಿದ್ದೀರಿ? ಈ ಅತ್ತೆಯನ್ನ, ಎರಡನೇ ಹೆಂಡತಿ ಅಮ್ಮನನ್ನ ಯಾಕೆ ನೀವೇ ಮನೆ ಕೊಟ್ಟು ನೋಡಿದ್ದೀರಿ? ಅವರವರು ನಿಮ್ಮ ಜೊತೆ ಹೇಗೆ ನಡ್ಕೊಂಡ್ರು ಅನ್ನೋದ್ರ ಮೇಲೆ ನೀವು ಅವ್ರಿಗೆ ಉಪಕಾರವೋ ಅಪಕಾರವೋ ನಿರ್ಧಾರವಾಗುತ್ತೆ. ಹೌದಲ್ಲ? ಇಷ್ಟೇ ಸತ್ಯ. ನಿಮ್ಮ ಎರಡನೇ ಹೆಂಡತಿ ತಾಯಿ ನಿಮ್ಗೇನು ಉಪಕಾರ ಮಾಡದೆ ಹೋದ್ರು ಅಪಕಾರವನ್ನಂತೂ ಮಾಡಿಲ್ಲ. ಅದಕ್ಕೆ ಆಕೆಗೆ ನೀವು ಮನೆ ಕೊಟ್ಟು ಏನೋ ಒಂದು ನಾನು ಹೆಲ್ಪ್ ಮಾಡಿ. ಅವಳು ಅಷ್ಟೇ ಸರ್, ಕೆಲಸ ಮುಂಚೆ ಇದ್ದವಳು ಏನು ಮಾಡ್ತಿರ್ಲಿಲ್ಲ, ಹೊಲ್ದ ಹತ್ರನೇ ಅಂತ ಬರ್ತಿರ್ಲಿಲ್ಲ. ಇವಳು ಪ್ರತಿದಿನ ಸರ್ ನಾನು ತರಕಾರಿ ಬೆಳಿತೀನಿ ಎಲ್ಲ ಅವಳು ನೋಡ್ಕೊತಾಳೆ, ನನ್ ಕೆಲ್ಸಕ್ಕೆ ಬಂದು
ನಾನು ಇಲ್ಲಿ ಹೊರಗಡೆ ಕೆಲ್ಸಕ್ಕೆ ಬಂದ್ರು ಸ್ವಲ್ಪ ಎಲ್ಲಾ ಮಾಡ್ಕೋತಾಳೆ. ಖಂಡಿತ. ಚೆನ್ನಾಗಿ ನನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೊತಿದ್ದಾಳೆ. ನಾನು ನಾನು ಮಾಡಿದ ಪುಣ್ಯ ಅನ್ಕೋತೀನಿ ಸರ್. ಯಾವಾಗ ಇನ್ನೊಂದು ತಾಯಿ ಎತ್ತಿರುವ ಮಗುವನ್ನು ನನ್ನದು ಅಂದುಕೊಂಡು ಹೆಣ್ಣು ಸಿಗ್ತಾಳೆ, ಆಕೆ ಹೆಂಡತಿ ಅಲ್ಲ, ನಿನ್ನ ತಾಯಿ. ಹೌದು ಸರ್. ನೀನು ಆಕೆಯ ಕಾರಣಕ್ಕಾಗಿ ನಿನ್ನ ಮನೆ ಬೆಳಗುತ್ತೆ, ಧೈರ್ಯ ಇಟ್ಕೋ. ಬ್ಲಾಕ ಮನ್ಸು ಬ್ಲಾಕ ಏನೂ ಇಲ್ಲ. ಏನು ಬ್ಲಾಕ್ ಆಗ್ಲಿಕ್ಕೆ ಈಗಲೂ ಬ್ಲಾಕ್ ಆಗಿದೆ ಅಂದ್ರೆ ಅರ್ಥ ಬಂದಿರೋಳನ್ನ ನೀನು ಪೂರ್ಣ ಪ್ರಮಾಣದಲ್ಲಿ ಪ್ರೀತಿಸ್ತಿಲ್ಲ ಅಂತ. ಅಂದ್ರೆ ಬ್ಲಾಕ್ ಆಗ್ಲಿಕ್ಕೆ ಕಾರಣ ಹೋಗಿರೋಳು, ಬಂದಿರೋ ಒಂದು ಗೌರವಾನ್ವಿತ ಹೆಣ್ಣು ನಿನ್ನ ಮನೆ. ಇನ್ನೊಂದು ನೋವಿದೆ ಸರ್, ಅವಳು ನಾನು ಚಿಕ್ಕ ವಯಸ್ಸಿಂದ ಯಾರನ್ನೂ ಪ್ರೀತಿ ಮಾಡಿರ್ಲಿಲ್ಲ, ಅಷ್ಟು ಪ್ರೀತಿ ಮಾಡ್ಬಿಟ್ಟಿದೆ ಅವಳನ್ನ. ಅದು ಫಸ್ಟ್ನೇ ಪ್ರೀತಿ ಅಂತಾರಲ್ಲ ಸರ್, ಆ ತರ ಪ್ರೀತಿ ಆಗ್ಬಿಟ್ಟಿದೆ. ಅವಳಿಂದ ಮರೆಯೋದಿಕ್ಕೆ, ಅವಳು ಮಾಡಿರೋದು ಮರೆಯೋದಿಕ್ಕೇನೆ ತುಂಬಾ ಟೈಮ್ ತಗೊಂಡೆ ನಾನು. ಆಗುತ್ತಪ್ಪ, ನಾನು ಹೇಳೋದಷ್ಟು ಸುಲಭ ಅಲ್ಲ. ಜೀವನ ಪೂರ್ತಿ ಅದು ಕಾಡುತ್ತೆ, ಕಾಡಲ್ಲ ಅಂತ ಇಲ್ಲ. ಬಟ್ ಏನಂದ್ರೆ ಹೋಗಿರೋಳ ಬಗ್ಗೆ ಯಾಕೋ ಮನಸ್ಸು ಕಾಡುತ್ತಿದೆ ಅಂದರೆ ಬಂದಿರೋಳಿಗೆಲ್ಲೂ ನಾನು ಸ್ವಲ್ಪ ಪೂರ್ಣ ಪ್ರತಿಶತ 100% ಪ್ರೀತಿ ಕೊಟ್ಟಿಲ್ಲ ಅಂತ ಆಯ್ತು ಸರ್. ಮತ್ತೆ ನಂದು ಇನ್ನೊಂದು, ಹೋಗಿರೋಳ ಬಗ್ಗೆ ನನಗೆ ಜ್ಞಾಪನ ಬಂದ್ರೆ ನಾನು ಜ್ಞಾಪನ ಬಂದ್ರೆ ಅವಳಿಗಿಂತ ನಾನು ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಆಸೆ ಬರ್ತಾ ಇದೆ ಸರ್ ಈಗ. ಅದೇ ಸತ್ಯ. ಯಾವ್ದಾದ್ರು ಅಷ್ಟೇನಪ್ಪ. ಇನ್ನೊಂದು ಪರಮ ಸತ್ಯವನ್ನ ಹೇಳ್ತೀನಿ, ಯಾವುದು ಬಂದಿದೆ, ಯಾವುದು ಹೋಗಿದೆ, ಯಾವುದು ಹೋಗಿಲ್ಲ, ಯಾವುದು ಬಂದಿಲ್ಲಪ್ಪ, ನಿಮ್ಮ ಯೋಗದಲ್ಲಿ ನಿಮ್ಮ ಭಾಗ್ಯದಲ್ಲಿ ಎಷ್ಟಿತ್ತು ಅಷ್ಟು ಸಿಕ್ಕಿದೆ ಅಷ್ಟೇ. ಈ ತಾಯಿ ವಿಚಾರ ಆದ್ರೂ ಅಷ್ಟೇ, ಆಕಿನ ಒಂದು ಸಮಯ ಆದ್ಮೇಲೆ ಹೊರಟು ನಿಂತ್ಕೊಳ್ತಾರೆ, ಕಳಿಸ್ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ. ಸಾವು ಅದು ಭಗವಂತನ ಇಚ್ಛೆ. ಆದ್ರೆ ಹೀಗೆ ಇನ್ನೊಬ್ಬನ ಹಿಂದೆ ಹೋಗುವುದು ಇದು ಅವರವರು ಸ್ವಯಂಕೃತ ಅಪರಾಧ. ಇಲ್ಲಿ ನಿನ್ನ ಮಗಳು ಈಗ ಬಂದಿರೋ ಹೆಂಡತಿ ನಿಮ್ಮ ಜೊತೆ ಎಷ್ಟೊತ್ತಿರಬೇಕು ನೋಡಿ. ತಾಳಿ ಕಟ್ಟಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿದ್ರು, ಬಟ್ ನಿಮ್ಮ ಜೊತೆ ಬದುಕೋ ಯೋಗ ಇಲ್ಲ. ಈ ಹೆಣ್ಣಿನ ವಿಚಾರದಲ್ಲಿ ಅಷ್ಟೇನು ದೊಡ್ಡ ಅಗ್ನಿ ಸಾಕ್ಷಿಯಾಗಿ ದೊಡ್ಡ ಇದ್ರಾಗ ಆಗಿದ್ದಲ್ಲ, ಬಟ್ ಯೋಗ ಇದೆ. ಅಂದ್ರೆ ನೋಡಿ, ಎಲ್ಲರೂ ಒಪ್ಪಿ ಅಗ್ನಿಸಾಕ್ಷಿಯಾಗಿ ಕಳಿಸಿಕೊಟ್ಟ ಹೆಣ್ಮಗಳು ಹಿಂಗೆ ಓಡೋಗ್ತಾಳೆ. ಇಲ್ಲೆಲ್ಲೋ ಇದ್ದಕ್ಕಿದ್ದಾಗೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಒಂದು ಮದುವೆ ಆದವಳು ಸಾಯೋವರೆಗೂ ಇರ್ತಾಳೆ. ಅಂದ್ರೆ ನಿಮ್ಮ ಸಮಾರಂಭ ಎಷ್ಟು ದೊಡ್ಡ ಸಾವಿರಾರು ಜನರನ್ನ ಕರೆಸಿ ಮದುವೆ ಮಾಡಿಕೊಂಡೆ, ಅದು ಮುಖ್ಯ ಅಲ್ಲ. ಹೌದು ಸರ್. ನಿನ್ನ ಮದುವೆಲಿ ಗೊತ್ತಾಗ್ತಿದೆಯಲ್ಲ. ಇನ್ನೊಂದು ಹೇಳ್ತೀನಿ ಸರ್, ನಾನು ಕೆಲಸ ಮಾಡ್ಬೇಕಾದ್ರೆ ಅವಾಗ ಮನೆ ಕಡೆ ಎಲ್ಲ ತುಂಬಾ ಬಡಸ್ತಾನೆ ಇತ್ತಲ್ಲ, ಆ ಟೈಮಲ್ಲಿ ಊಟಕ್ಕೆ ಕಷ್ಟ ಆದ್ರೆ ಚೌಟ್ರಿಗಳಿಗೆ ಹೋಗಿನೋ. ಚೌಟ್ರಿಗಳು ನಾನ್ ಯಾವತ್ತು ಈ ತರ ನನ್ನ ಲೈಫಲ್ಲಿ ಆಗ್ತದ ಅನ್ಕೊಂಡಿದ್ದೆ. ಈ ತರ ನಾನು ಊಟ ಹಾಕ್ಸ್ತೀನ, ಈ ತರ ನಾನು ಮದ್ವೆ ಮಾಡ್ಕತೀನ, ಎಷ್ಟೋ ಸರ್ತಿ ಆ ತರ ಎಲ್ಲ ಯೋಚನೆ ಮಾಡಿದೀನಿ. ಸಂತೋಷ. ಅದನ್ನೆಲ್ಲ ಕಷ್ಟಪಟ್ಟ ಬಂದಿದೀಯಪ್ಪ, ಕಷ್ಟಪಟ್ಟಿದೀಯ. ಬೆಂಗಳೂರಲ್ಲಿ ದುಡ್ದು ಒಬ್ಬ ಮಗನಾಗಿ ತಂದೆ ತಾಯಿ ನೋಡ್ಕೊಂಡು ಮನೆ ಕಡೆ ಎಲ್ಲ ಸ್ವಲ್ಪ ಬೆಳವಣಿಗೆ ಮಾಡಿಕೊಂಡು 4 ಬದುಕೋ ಪ್ರಯತ್ನ ಶ್ರಮ ಎಲ್ಲ ಮಾಡಿದೀಯ. ಇಲ್ಲಿ ಯಾಕೋ ಒಂಚೂರು ನಿಮ್ಮ ಆಶ್ರಮಕ್ಕೆ ಬರ್ಬೇಕು ಅಂತ ನನ್ನ ಮಗಳನ್ನ ಕರ್ಕೊಂಡು ನನ್ನ ಹೆಂಡತಿನೂ ಕರ್ಕೊಂಡು ಒಂದ್ ದಿವಸ ಬರ್ಬೇಕು ಅಂತ ಆಸೆ ಸರ್. ಅಜ್ನಹಳ್ಳಿ ಅಂದ್ರೆ ಎಲ್ಲಿ ಬರುತ್ತೆ ಅಂತ ನನಗೆ. ಇಲ್ಲ 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 ಖಂಡಿತ ಖಂಡಿತ ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ. ಅದಕ್ಕೂ ಮುಂಚೆ ನಿಮ್ಮ ತಾಯಿಗೆ ಆ ಮೊಮ್ಮಗಳ ಪ್ರೀತಿ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಸರ್. ನಿಮ್ಮ ತಾಯಿಗೆ ಮೊಮ್ಮಗಳು ಪ್ರೀತಿ ಸಿಗೋ ತರ ನೋಡ್ಕೊಳಪ್ಪ. ಅರ್ಥ ಆಯ್ತಲ್ಲ? ಇದು ಒಂದು. ಬಂದಿರೋ ಹೆಣ್ಣು ನಿನ್ನ ಪಾಲಿನ ಭಾಗ್ಯ ದೇವತೆ, ಆಕೆಯನ್ನು ಗೌರವಿಸು. ಹೋಗಿರೋದು ಕಳೋದಕ್ಕಿಂತ ಇರೋದಕ್ಕೆ ಸಂತೋಷ ಪಡು. ಮಗಳ ವಿಚಾರದಲ್ಲಿ ಅವ್ರು ಯಾರ ಸಂಪರ್ಕಕ್ಕೂ ಸಿಗದಂಗೆ ನೀನು ಅವ್ರನ್ನ ನಿಷ್ಠೂರವಾಗಾದ್ರೂ ಸರಿ ಮಾತಾಡಿ ಕಳಿಸ್ತಾ ಇರ್ಬೇಕಷ್ಟೇ. ಆಯ್ತಾ? ಎಷ್ಟು ಮುಗಿತು ನಿನ್ನ ಕೆಲಸ, ನೀನು ಶ್ರದ್ಧೆಯಿಂದ ಮಾಡ್ಕೋ, ತೋಟದ ಕಡೆ ನೋಡ್ಕೋ. ಇನ್ನು ಆಶ್ರಮಕ್ಕೆ ಬರೋ ವಿಚಾರವಾಗಿ, ಅಜ್ಜನಹಳ್ಳಿ ನಾನು ಬೆಳೆದ ಹಳ್ಳಿ, ನನ್ನ ಅಜ್ಜಿ ಊರು. ಆದರೆ ಈಗ ಆಶ್ರಮ ಇರೋದು ಅಜ್ಜನಹಳ್ಳಿ ಅಲ್ಲ, ಬೆಂಗಳೂರಲ್ಲಿ. ಬೆಂಗಳೂರಿನ ಮಾಗಡಿ ರಸ್ತೆ ಗೊತ್ತಲ್ಲ? ಇಲ್ಲೇ ಮಾಗಡಿ ರಸ್ತೆ ಸುಂಕದಕಟ್ಟೆ ಅಂತ ಬರುತ್ತೆ, ಗೊತ್ತಾ? ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದ್ರೆ ನಿಮಗೆ ಆಶ್ರಮ ಅಂದ್ರೆ ಈಗ ಫೋನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕಳಿಸ್ತಾರೆ. ಆಯ್ತಾ? ಅಜ್ಜನಹಳ್ಳಿ ಅಂತ ಹೆಸರು, ಶ್ರೀನಿವಾಸ ಅಜ್ಜನಹಳ್ಳಿ ಇದೆಯಲ್ಲ, ಅಂದ್ರೆ ನಾನು ಬೆಳೆದ ಹಳ್ಳಿ ಪಾಪ. ಅಂದ್ರೆ ಅದು ನಮ್ಮ ಸ್ವಂತ ಊರು ಅಂತಲ್ಲ, ಅಜ್ಜಿ ಊರು. ಅಲ್ಲಿ ನಮಗೊಂದು ಬದುಕು ಸಿಕ್ತು. ಆ ಕೃತಜ್ಞತೆಗೋಸ್ಕರ ನಾನು ಆ ಹಳ್ಳಿ ಹೆಸರು ಇಟ್ಕೊಂಡಿದ್ದೀನಿ ಅಷ್ಟೇ. ಬಟ್ ಈಗಿರೋದು ಕಿತ್ತನಹಳ್ಳಿ ಅಂತ. ಆಯ್ತಪ್ಪ, ನಾನು ಹೇಳ್ದಂಗೆ ಆ ವಿಚಾರವನ್ನ ಮರೆತು ಬಂದಿರುವುದ್ರ ಜೊತೆ ಇರುವ ಭಾಗ್ಯವ ನೆನೆದು ಹೋಗಿರುವುದನ್ನ ಬಿಡು. ಏನಿದೆ ಅದನ್ನ ಅನುಭವಿಸು. ಯಾರು ಬದುಕು ತಾಯಿ ಮೊದ್ಲು ಹೋಗ್ತಾರೋ ನೀವು ಹೋಗ್ತಿರೋ ಯಾರಿಗ್ ಗೊತ್ತಪ್ಪ? ಅವ್ರಿಗೆ ವಯಸ್ಸಾಗಿದೆ, ಅವರು ಬೇಗ ಹೋಗ್ಬಿಡ್ತಾರೆ. ನಾನು ಇನ್ನೂ ತುಂಬಾ ಕಷ್ಟ ಸುಖಗಳು ನೋಡ್ಬೇಕಿದೆ. ಯಾರು ಬಲ್ಲವರು?
ಸರ್ ಇನ್ನೊಂದು ನನಗೆ ಜೀವನ ಮೇಲೆ ಆಸೆನೇ ಇಲ್ಲ. ನಾನು ಬದುಕಿರೋದು ನನ್ನ ತಂದೆ ತಾಯಿ, ನನ್ನ ಮಗಳು. ಮೊದಲು ನಿನ್ನ ನೀನು ಪ್ರೀತಿ ಮಾಡ್ಕೊಳಪ್ಪ. ನೀನು ಹೇಗೆ ಒಂದು ಸ್ವಯಂ ಒಂದು ಮರ ದೈತ್ಯವಾಗಿ ಬೆಳೆದ್ರೆ ಎಲ್ಲರಿಗೂ ನೆರಳು ಕೊಡುತ್ತೋ ಹಾಗೆ ನಿನ್ನನ್ನು ಪ್ರೀತಿ ಮಾಡ್ಕೋ. ಚೆನ್ನಾಗಿರೋ ಬಟ್ಟೆ ಹಾಕೋ, ಹೇರ್ ಸ್ಟೈಲ್ ಅಂದರೆ ಚೆನ್ನಾಗಿ ತಲೆ ಬಾಜ್ಕೋ, ಹಣೆಗೆ ಕುಂಕುಮ ಅಥವಾ ಹಣೆಗೆ ವಿಭೂತಿ ಅಥವಾ ಹಣೆಗೆ ನಾಮ ಇಟ್ಕೋ, ಒಳ್ಳೆ ಬಟ್ಟೆ ಹಾಕೋ, ಮುಖದ ಮೇಲೆ ನಗು ಇಟ್ಕೋ. ನೀನು ಹಂಗೆ ಹೆಂಗಿರ್ಬೇಕು ಅಂದರೆ ಯಾರ್ಯಾರು ಬಿಡು ಈಗ ಹೇಳಿದ್ನಲ್ಲ, ಅದು ನಾನು ಇನ್ಮೇಲೆ ಅದೇ ತರನೇ ಹಂಗಿರ್ಬೇಕು. ಯಾರ್ಯಾರು ಇವ್ನು ಹೆಂಡತಿ ಹೋದ್ಮೇಲೆ ಇವ್ನು ಮುಗಿತು, ಇವ್ನು ಬಿದ್ದ ಬಿಡು, ನೀನು ಎದ್ದೇಳಲ್ಲ ಜೀವನ ಪೂರ್ತಿ ಅಂದ್ಕೊಂಡವ್ರಿಗೆಲ್ಲ ಇದೇನು ಮಾರ ಇವನು ಒಳ್ಳೆ ಹೊಸ ಮದುವೆ ಗಂಡು ಓಡಾಡ್ದಂಗೆ ನಗನಗ್ತಾ ಹಿಂಗೆ ಓಡಾಡ್ತಾವನೆ. ನಿಮ್ಮ ನಗುಮುಖ, ನಿಮ್ಮ ಬೆಳವಣಿಗೆ, ನಿಮ್ಮ ಉತ್ಸಾಹಭರಿತವಾದ ಜೀವನ ಮತ್ತು ಬಂದಿರುವ ಹೆಂಡತಿಯ ಜೊತೆ ಹೊರಗಡೆ ಹೋಗು, ಖುಷಿ ಪಡು, ತಾಯಿಯನ್ನು ಚೆನ್ನಾಗಿ ಈ ಬದುಕೆ ನಿಮಗೆ ಜನರಿಗೆ ಕೊಡುವ ಉತ್ತರವೇ ಹೊರತು ನೀವು ಒಬ್ಬೊಬ್ಬರಿಗೂ ಹೇಳ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬದುಕು ತೋರಿಸಿ ಅಷ್ಟೇ. ಅತ್ತೆ ಮಾವನನ್ನು ಅಥವಾ ಮೊದಲ ಅತ್ತೆ ಮಾವ ಆ ಮನೆತನ ಅದರಿಂದ ಸಂಪರ್ಕವನ್ನು ಕಡಿತ ಮಾಡಿಕೊಡ್ಬೇಕು. ಅಲ್ಲಿ ಮುಗೀತದ ಕತೆ. ಕಾರಣ ಇಲ್ಲ, ಮಗಳ ಕಾರಣಕ್ಕಾಗೊಂದು ಸಂಬಂಧ ಬೆಳೀತು ಅಂದರೆ ಆ ಮನೆಯಿಂದ ಹೆಣ್ಮಗಳು ತಂದಿದ್ರೆ ಇನ್ನೂ ಕಾರಣಕ್ಕೆ. ಈಗ ಅದೇ ಇಲ್ಲ ಅಂದ್ರೆ ಆ ಮನೆ ತಗೊಂಡು ನೀನೇನು ಮಾಡ್ಕೊಳ್ತೀಯ? ಮತ್ತೆ ಆ ಮನೆಯ ಉದ್ದೇಶ ಕೂಡ ನಿನ್ನ ಮನೆಯನ್ನು ಉದ್ಧಾರ ಮಾಡಬೇಕು ಅನ್ನೋದು ಇರಲಿಲ್ಲ. ಮಗಳ ಮಳಿಯ ನನ್ನ ಮಗಳೇ ಅವನ ಜೊತೆ ಓದ್ಲು, ಪರವಾಗಿಲ್ಲ ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ ಬಾರೋ ಅಂದರೆ ಅರೇ ಎಂಥ ಸಂಸ್ಕೃತಿ ಇದು. ಬಿಟ್ಬಿಡಪ್ಪ. ಇವೆಲ್ಲ ಬಿಟ್ಟು ಚೆನ್ನಾಗಿ ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡು. ದುಡಿತಾ ಇರೋದೇ ಚೆನ್ನಾಗಿ ಮಕ್ಕಳು, ಹೆಂಡತಿ, ಅಮ್ಮ ಅಪ್ಪ ಇವ್ರ ಜೊತೆ ಬದುಕಬೇಕು. ದೇಹಕ್ಕೆ ಒಂದು ಮಿನಿಮಮ್ ಒಂದು 5-6 ಅವರ್ ನಿದ್ದೆ ಬೇಕು, 3 ಅವರ್. ಇದೆಲ್ಲ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಇನ್ನೊಂದು ಎಷ್ಟೋ ಜನಕ್ಕೆ ನೊಂದವ್ರಿಗೆ ಒಂದು ಒಂದು ಎಂಡು ಬಂದಾಗ ಅವ್ರಿಗೆ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಏನು ಅನ್ನೋದು ಗೊತ್ತಿರಲ್ಲ. ಎಷ್ಟೋ ಕನ್ಫ್ಯೂಸ್ ಆಗಿರುತ್ತೆ. ಅದು ನೀವು ತುಂಬಾ ಇದನ್ನೂ ಆಗಿ ಹೇಳ್ಕೊಡ್ತೀರಲ್ಲ ಸರ್, ಅದಕ್ಕೆ ನಿಮ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು ಸರ್. ಅಯ್ಯೋ ಹಾಗೇನಿಲ್ಲ, ನನ್ನ ಮೃದು ಮಾತು ಕೆಲವು ಕಠಿಣ ಮಾತು ಸಹಿಸ್ಕೊಳ್ತೀರಲ್ಲ, ನಿಮ್ಮ ತಾಳ್ಮೆಗೆ ನಾನು ಶರಣಾಗಬೇಕು. ನನಗೆ ತುಂಬ ಸರಿ ಅನಿಸುತ್ತೆ, ಅಯ್ಯೋ ನನ್ನ ಕೆಲವೊಮ್ಮೆ ಅವರು ತುಂಬ ಮೃದುವಾಗಿ ನಡ್ಕೊಳ್ಬೇಕಾದ ಜಾಗದಲ್ಲಿ ಕಠಿಣವಾಗಿ ನಡ್ಕೊಳ್ಳೋದು ಅಥವಾ ಕಠಿಣವಾಗಿ ನಡ್ಕೊಳ್ಬೇಕಾದ ಜಾಗದಲ್ಲಿ ಮೃದುವಾಗಿ ನಡ್ಕೊಳ್ಳೋದು ಎರಡೂ ತಪ್ಪೆ. ಎಲ್ಲಿ ಗಟ್ಟಿಗೆ ಮಾತಾಡಬೇಕು ಅಲ್ಲಿ ಮಾತಾಡಬೇಕಿತ್ತು, ಅದನ್ನು ಅವ್ರು ಮಿಸ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ನಾನು ಕಠಿಣವಾಗಿ ಹೇಳಿರ್ತೀನಿ. ಆವಾಗ ನನಗನ್ಸುತ್ತೆ ಅವರು ನನ್ನ ಬಳಿ ಬಂದು ಶರಣಾದಾಗ ಮಾತ್ರ ನಾನು ಅವ್ರಿಗೆ ಹಂಗೆ ಹೇಳಲಿಕ್ಕೆ ಸಾಧ್ಯ. ಇಲ್ಲ ನಾನಿರೋದೇ ಹಿಂಗೆ, ನೀವೇನು ಹೇಳಿರು ನಾನು ಅಂದರೆ ಅವ್ರ ಮಾತಲ್ಲಿ ನನಗೆ ಗೊತ್ತಾಗಿರುತ್ತೆ ಇವ್ರು ಕೇಳ್ತಾರ ಇಲ್ವಾ ಅಂತ. ಹಾಗಾಗಿ ಯಾರ್ಯಾರ ಹಸಿವು ಎಷ್ಟಿದೆಯೋ ಅಷ್ಟೇ ಅನ್ನ ಇಡ್ತೀನಿ. ಸರಿ ಸರ್, ನಾನು ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಏನು ತೊಂದರೆ ಇಲ್ಲ, ನೀವು ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರಿ. ನನ್ನ ಪ್ರಕಾರ ನಿಮ್ಮ ಕತೆ ಕೇವಲ ನಿಮ್ಮೊಬ್ಬರದಲ್ಲ, ಈ ಥರ ತುಂಬಾ ಜನ ಒಂದು ಮಗಳು ಇಟ್ಕೊಂಡು ಹೆಂಡತಿ ಓಡೋಗಿ ಮಗಳು ಅಪ್ಪ ಅಮ್ಮ ಎಲ್ಲರನ್ನು ಸಾಕ್ತಿರೋರು ತುಂಬಾ ಜನ ಪುರುಷರಿದ್ದಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ ನೀವು ಇವತ್ತು ಮಾತಾಡಿದ್ದೀರಿ. ಹಾಗಾಗಿ ಇಲ್ಲಿ ಮಗಳು ನಿನ್ನ ಎದೆಯ ಮೇಲೆ ಆ ಪುಟ್ಟ ಕಾಲಿಟ್ಟು ಬದುಕನ್ನ ಶ್ರೀಮಂತಗೊಳಿಸಿದ ತಂದೆ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಆ ದೇವತೆಯನ್ನ ನೀವು ಯಾವುದೇ ಕಾರಣಕ್ಕೂ ಇವತ್ತು ತಾಯಿ, ನಾಳೆ ಮಗಳು ಮತ್ತೆ ಹೆಂಡತಿ ಅಂದರೆ ನಿನ್ನ ಬದುಕಲ್ಲಿ 3 ಜನ ಹೆಣ್ಣು ಮಕ್ಕಳು, ಒಂದು ಬಂದಿರೋ ಹೆಣ್ಮಗಳು ಹೆಂಡತಿ, ಹುಟ್ಟಿರೋ ಮಗಳು ಮತ್ತೆ ಹೆತ್ತಿರೋ ತಾಯಿ. ಈ 3 ಹೆಣ್ಣಿಗೆ ಯಾವ ಪುರುಷ ಬೆಲೆ ಕೊಡ್ತಾನೆ ಆತನ ಬದುಕು ಇಹದಲ್ಲೂ ಪರದಲ್ಲೂ ಸ್ವರ್ಗಲೋಕ ಇದ್ದಂಗಿರುತ್ತೆ. ಸರ್ ಒಂದು ಧರ್ಮದಾರಿಲೇ ನೀವು ಹೇಳೋ ತರ ಒಂದು ಧರ್ಮದಾರಿಲೇ ನಡ್ಕೊಂಡು ಹೋಗ್ತೀನಿ ಸರ್. ಹಂಗ ಮಾಡಪ್ಪ, ಅಷ್ಟು ಖುಷಿ ಆಗುತ್ತೆ ಸರ್ ನೀವು ಮಾತಾಡಿದ. ಖಂಡಿತ ನೀವೊಮ್ಮೆ ಮಗಳು ಹೆಂಡತಿ ಎಲ್ಲರನ್ನ ಕರ್ಕೊಂಡು ಮುಂದಿನ 2-3 ತಿಂಗಳಲ್ಲಿ ಯಾವಾಗಾದ್ರೂ ಆಶ್ರಮಕ್ಕೆ ಬಂದು ಹೋಗಪ್ಪ. ಪ್ರತಿ ಭಾನುವಾರ ಅವಕಾಶ ಇರುತ್ತೆ. ಅದ್ರ ಹೊರತಾಗಿ ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ, ನಿಮ್ಮ ವ್ಯವಸಾಯ, ನಿಮ್ಮ ಮನೆಯಲ್ಲಿ ಸದಾ ನೆಮ್ಮದಿ, ನಗು, ಉತ್ಸಾಹ, ಆರೋಗ್ಯ, ನೆಮ್ಮದಿ ನೆಲೆಸಿರಲಿ. ಇದು ನನ್ನ ಹಾರೈಕೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಮಗಳಿಗೆ ಊರಿನವ್ರು ಏನೋ ಹೇಳ್ಕೊಟ್ಬಿಡ್ತಾರೆ, ಅಂಗನವಾಡಿತ ಏನೋ ಹೇಳ್ಕೊಟ್ಬಿಡ್ತಾರೆ. ಇಲ್ಲಪ್ಪ, ಮನೆಯೇ ಮೊದಲ ಪಾಠಶಾಲೆ. ನೀವು ಮನೇಲಿ ಏನು ಹೇಳ್ಕೊಡ್ತೀರಿ ಅದರ ಮುಂದೆ ಊರಿನವ್ರದ್ದು ನಡೆಯಲ್ಲ. ಯಾಕಂದರೆ ಇನ್ನೂ ಆ ಪುಟ್ಟ ಹುಡುಗಿಗೆ ಅವ್ರು ಹಂಗೆ ಹೇಳಿದ್ರು, ಅವ್ರು ಯಾವ ಉದ್ದೇಶದಿಂದ ಹೇಳಿದ್ರು ಅದೆಲ್ಲ ಗೊತ್ತಾಗಲ್ಲ. ಮನೆಯೇ ಮೊದಲ ಪಾಠಶಾಲೆ. ಇಲ್ಲಿ ನೀವು ಬಲವಾಗಿ ಏನೇ ಹೇಳ್ಕೊಡ್ತೀರಿ ಅದು ಸಾಯೋವರೆಗೂ ನೆನಪಿರುತ್ತೆ. ಅಷ್ಟು ಮಾಡಿ ನಿಮ್ಮ ಮಗಳಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ತಾಯಿಗೆ, ನಿಮಗೆ, ನಿಮ್ಮ ತಂದೆಗೆ
ಎಲ್ಲರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ, ಆ, ಏಕಾಗ್ರತೆ ಕೊಟ್ಟು ಭಗವಂತ ನಿಮ್ಮನ್ನು ದುಷ್ಟರಿಂದ ಕಾಪಾಡಲಿ. ಹರೇ ಕೃಷ್ಣ. ಒಳ್ಳೆಯದ. ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಸರ್. ನಿಮ್ಮಂತ ದೊಡ್ಡವರ ಹಾರೈಕೆ ನಿಮ್ಮಂತವ್ರನ್ನ ಇಟ್ಟಿರ್ಬೇಕು ನೋಡಿ. ನಿಮ್ಮಂತ ಅಂದ್ರೆ ಒಂದು ಮನುಷ್ಯನ ಜೀವನ ಅಂದ್ರೆ ಒಂದು ಸ್ಟ್ರೈಟ್ ಆಗಿ ಬಂದಾಗ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ, ದಾರಿ ಗೊತ್ತಾಗೋದಿಲ್ಲ. ಸತ್ಯ. ಒಂದು ಒಳ್ಳೆ ಮಾರ್ಗದಲ್ಲಿ ಈ ದಾರಿಲಿ ಹೋದ್ರೆ ಒಂದು ಒಳ್ಳೆ ಮಾರ್ಗ ಅಂತ ಸಿಗುತ್ತೆ ಅಂತ ಹೇಳ್ತಿರಲ್ಲ. ನೀವು ಚೆನ್ನಾಗಿರ್ಬೇಕು ಸರ್, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಬೇಕು. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಬಟ್ ನನಗೆ ಈ ಜಾಗದಲ್ಲಿ ಕೂರಿಸಿದ್ದಾನೆ, ಜೊತೆಗೆ ನೀವು ಆ ಸ್ಥಾನ ಕೊಟ್ಟಿದ್ದೀರಿ, ಅದಕ್ಕೆ ನಾನು ನಿಮಗೆ ಶರಣು. ನಿಮ್ಗೆ ಒಳ್ಳೇದಾಗಲಿ. ಇದೇ ತರ ಆಶ್ರಮದ ಸಂಪರ್ಕ ಇಟ್ಕೊಂಡಿರಿ. ಏನಾದ್ರೂ ಗೊಂದಲ ಬಂದಾಗ ಕರೆ ಮಾಡಿ. ಒಳ್ಳೇದಾಗ್ಲಿ. ನೋಡಿ, ಇಂತಹ ವಿಚಾರಗಳಲ್ಲಿ ಕೆಲವೊಮ್ಮೆ ಅನಿಸ್ಬೋದು, ಮೊಮ್ಮಗಳನ್ನ ನೋಡ್ಲಿಕ್ಕೆ ಬಿಡಬೇಕಲ್ವಾ, ಅದು ತಪ್ಪಲ್ವಾ? ಏನೂ ತಪ್ಪು ಮಾಡದೇ ಇರೋ ಒಬ್ಬ ವ್ಯಕ್ತಿ ಹೆಂಡತಿಯನ್ನಂತೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಮಗಳನ್ನಾದರೂ ಕಾಪಾಡಿಕೊಳ್ಳೋದು ಆತನ ಕರ್ತವ್ಯ ಅಥವಾ ಆತನಿಗಿರೋ ದಾರಿ, ಮತ್ತೆ ಅದು ಧರ್ಮ. ಹೆಂಡತಿಯನ್ನಂತೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಹಾಗೆ ಆಕೆ ಓಡೋಗುವ ವಿಚಾರದಲ್ಲಿ ತಂದೆ ತಾಯಿಯ ವರ್ತನೆ ಕೂಡ ಒಂದು ಸಪೋರ್ಟಿವ್ ಆಗೇ ಇತ್ತು. ಅಳಿಯನ ಮುಂದೆ ಅತ್ತೆ ಮಾವಾದವ್ರು ಹೇಳಬೇಕಿತ್ತು, ಅಯ್ಯೋ ಅಳಿಯ, ಏನು ಯೋಚನೆ ಮಾಡಬೇಡಪ್ಪ, ನನ್ನ ಮಗಳಿಗೆ ನಾನು ಬುದ್ಧಿ ಹೇಳಿ ಕರ್ಕೊಂಡು ಬರ್ತೀನಿ. ಮಗಳ ಮುಂದೆ, ಅಳಿಯನ ಮುಂದೆ ಮಗಳಿಗೆ ಕೆನ್ನೆ 2 ಏಟು ಕೊಟ್ಟು, ಇಟ್ಕೊಂಡವನು ನಿನ್ನ ಸುಖ, ನಿನ್ನ ಸೌಂದರ್ಯ ಇರೋವರೆಗೂ, ಕಟ್ಕೊಂಡವನು ಕೊನೆಯವರೆಗೂ ಅವನನ್ನು ಬಿಡ್ತೀಯಲ್ಲೋ, ಹೋಗು ಗಂಡನ ಜೊತೆ ಚೆನ್ನಾಗಿ ಬದುಕು ಅಂತ ಅಳಿಯನ ಮುಂದೆ ಹೇಳಿಬಿಟ್ಟಿದ್ರೆ, ಈ ಅಳಿಯನೇ ನಿಮ್ಮನ್ನು ತಂದೆ ತಾಯಿ ಥರ ನೋಡ್ತಾ ಇದ್ದ. ಅದನ್ನು ಬಿಟ್ಬಿಟ್ಟು ನನ್ನ ಮಗಳಿಗೆ ಹೊಡೆದಿದೆಯಾ, ನನ್ನ ಮಗಳಿಗೆ ಬಡ್ದಿದೆಯಾ, ಅಥವಾ ಅಯ್ಯೋ ನನ್ನ ಮಗಳು ಯಾವನಿಂದನೂ ಹೋಗಿದ್ದಾಳೆ, ಆಯ್ತು ಅವಳನ್ನು ಬಿಟ್ಬಿಡು, ಬಾ ಇನ್ನೊಂದು ಮದುವೆ ಮಾಡ್ತೀನಿ. ಯಾವ ಸೀಮೆ ಇದು? ಇನ್ನೊಂದು ಮದುವೆ ಮಾಡ್ಲಿಕ್ಕೆ ನೀವೇ ಬೇಕಾ? ಆ ಕಾರಣಕ್ಕೆ ಈ ಮೊಮ್ಮಗಳನ್ನು ನೋಡುವ ಯೋಗ್ಯತೆಯನ್ನು ನೀವು ಕಳ್ಕೊಂಡಿದ್ದೀರಿ. ಆ ಅರ್ಹತೆ ಈಗ ನಿಮಗಿಲ್ಲ. ನೀವು ಬಯಸಿದ್ರು ಅಲ್ಲಿ ಸಿಗಬಾರದು, ಅಷ್ಟು ಕಟ್ನಿಟ್ಟು ನಾನು ಮಾಡಿದ್ದೀನಿ. ಈಗ ಹೋಗಿ ನೋಡೋಣ. ನಿಮ್ಮ ವರ್ತನೆಗಳು ಧರ್ಮದ ಪರ ಇರಬೇಕಿತ್ತೆ ಹೊರತು ಮಗಳ ಪರ ಅಲ್ಲ. ಮಗಳೊಳಗಡೆ ಧರ್ಮ ಇರಲಿಲ್ಲ ಅಂತ ಗೊತ್ತಾದಾಗ ಧರ್ಮ ಇರುವ ಅಳಿಯನ ಕಡೆ ನಿಲ್ಲಬೇಕಿತ್ತು ನೀವು. ಆಯಿತು, ಮಗಳು ಸರಿ, ಅದು ಸರಿ, ಇದು ಸರಿ ಅಂತ ಮಗಳನ್ನ ಪರ ವಹಿಸ್ಕೊಂಡ್ರಲ್ಲ, ಆಯಿತು. ಆ ಮಗಳು ಎಷ್ಟು ದಿನ ಅಲ್ಲಿರ್ತಾಳೆ? ಕಾಲ ನೋಡಿಕೊಳ್ಳುತ್ತೆ. ಈ ರೀತಿ ಮಗಳ ಮೇಲಿನ ಮೋಹ ಒಬ್ಬ ಮುಗ್ಧ ಹುಡುಗನ ಬದುಕನ್ನು ಹಾಳು ಮಾಡ್ತಾ ಇದೆ ಎಂದಾಗ ಮಗಳನ್ನು ವಹಿಸ್ಕೊಂಡು ಮಾತಾಡೋದು ಧರ್ಮ ಅಲ್ಲ. ಇರ್ಲಿ, ಯಾಕೋ ಗೊತ್ತಿಲ್ಲ, ಆ ಹಿರಿಯರು ಹಂಗೆ ಮಾತಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಎಂಬಂತೆ ಆ ಮೊಮ್ಮಗಳಿಂದ ಅವರನ್ನು ದೂರ ಇಡು. ಪರಮಾತ್ಮ ಅವರನ್ನು ದೂರ ಇಡಪ್ಪ. ಆ ಮಗಳಿಗೂ ಅದು ಒಳ್ಳೇದಲ್ಲ. ಆ ಮಗಳಿಗೆ ನೀವು ಚಾಕ್ಲೇಟ್ ಕೊಟ್ಟು ನಿಮ್ಮ ಕಡೆ ಬರೆಸ್ಕೊಳ್ಬೋದು, ವಯಸ್ಸಂಥದ್ದು. ಪೋಷಕರಾಗಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಕೋರ್ಟ್ಗೆ ಹೋಗಬೇಕು ಅಂತ ಏನಿಲ್ಲ. ಮನುಷ್ಯತ್ವ, ಮನಸ್ಸಾಕ್ಷಿ ಅಂತ ಇದ್ರೆ ಇಲ್ಲೇ ಪರಿಹಾರ ಆಗ್ಬಿಡುತ್ತೆ. ಯಾವ ಹೆಣ್ಣು ಅಷ್ಟೇ, ಮದುವೆ ಆಗಿ ನಿಮಗೆ ಕಾಲೇಜಲ್ಲೋ ಎಲ್ಲೋ ಒಂದು ಲವ್ ಸ್ಟೋರಿ ಇರುತ್ತೆ, ಯಾರ ಜೊತೆನೋ ಸಂಬಂಧ ಇರುತ್ತೆ, ಮದುವೆ ಆಗ್ತೀರಾ, ಅದನ್ನೆಲ್ಲ ಮರೆತು ಅಂದಾಗ ಅಟ್ಲೀಸ್ಟ್ ಆಮೇಲಾದರೂ ನಿಯತ್ತಾಗಿರೋದನ್ನು ಕಲೀರಿ. ಮದುವೆ ಆಗಿ ಬರೋದು, ಒಂದು ಮಗುನ ಎತ್ತು ಕೈ ಕೊಡೋದು, ಆಮೇಲೆ ಆ PUC ಯಲ್ಲೋ ಡಿಗ್ರಿಯಲ್ಲೋ ಇನ್ನೆಲ್ಲೋ ಓದೋ ಸಮಯದಲ್ಲಿ ಒಬ್ಬ ಪರಿಚಯ ಆಗಿದ್ದ, ಬ್ರೇಕಪ್ ಆಗಿತ್ತಲ್ಲ, ಈಗ ಮತ್ತೆ ರೀಕನೆಕ್ಟ್ ಮಾಡಿಕೊಂಡು ಅವನಿಂದ ಹೋಗೋದು. ಮತ್ತು ಮದುವೆ ಯಾಕೆ ಆಗ್ಬೇಕು? ಅದಕ್ಕೆ ಅದು ಯಾವ ಪುರುಷಾರ್ಥಕ್ಕಾಗಬೇಕು?
ಹೀಗೆ ಬಂದು ಹೋದವರೆಲ್ಲ ಉದುರೋಗ್ಬಿಟ್ರು. ಯಾರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡವರು ಅನ್ಸ್ಕೊಂಡವರು ಇಂಥ ನಿರ್ಧಾರ ತಗೊಂಡು ನಿರ್ನಾಮ ಆಗೋಗ್ಬಿಟ್ರು. ಇರ್ತಾರೆ, ಸಾಯಲ್ಲ, ಇರ್ತಾರೆ. ನರಕ ಯಾರಿಗೂ ಬೇಡ ಆ ಬದುಕು. ಹಂಗೆ ಯಾವುದೋ ಮದುವೆಗೆ ಮುಂಚೆ ಒಂದು ಸಂಬಂಧ ಇತ್ತು ಅಂದರೆ ಅದರಲ್ಲಿ ಹೋಗಿ ಬದುಕಿ ಅತ್ತಾಗೆ. ಯಾಕೆ ಬಡವ್ರ ಮನೆ ಮಕ್ಕಳನ್ನ ಹಾಳು ಮಾಡ್ತೀರಾ? ಎಚ್ಚೆತ್ತುಕೊಳ್ಬೇಕು, ಸಮಾಜ ಎಚ್ಚೆತ್ತುಕೊಳ್ಬೇಕು. ಹುಡುಗರು ಅಷ್ಟೇ. ಬೆಂಗಳೂರಾಗ ಇದ್ದಾರೆ, ಅಯ್ಯೋ ತುಂಬ ಓದ್ಬಿಟ್ಟಿದ್ದಾಳೆ, ಅಯ್ಯೋ ಬೆಳಗಿದ್ದಾಳೆ ನೋಡಲಿಕ್ಕೆ, ಇವೆಲ್ಲ ಅಲ್ಲ. ಹೇಳಬೇಕು ಮದುವೆಗೆ ಮುಂಚೆ, ನಾನಂತೂ ಯಾವ ಹುಡುಗಿ ಸವಾಸಕ್ಕೂ ಹೋಗಿಲ್ಲ, ಅಥವಾ ನಂದು ಹಿಂಗಿದೆ, ನಿಂದೇನಿದೆ ಹೇಳು. ಮದುವೆ ಆದಮೇಲೆ ನಂದು ನಾನು ಬಿಡ್ತೀನಿ, ನಿಂದು ನೀನು ಬಿಡಬೇಕು, ನಿಯತ್ತಾಗಿರಬೇಕು. ಹಿಂಗಿದ್ರೆ ಆಗೋಣ. ಇಲ್ಲ ನಾನು ಮೆಸೇಜ್ ಮಾಡ್ತೀನಿ, ಚಾಟ್ ಮಾಡ್ತೀನಿ, ನಾವು ಫ್ರೆಂಡ್ಸು, ಅದು ಇದು ಇಲ್ಲ, ಅದು ಯಾವುದು ಆಗಬಾರ್ದು. ಆದರೂ ಫ್ರೆಂಡ್ಸ್ ಹತ್ರ ಮಾತಾಡ್ತೀರಾ, ಮಾತಾಡಿ, ತಪ್ಪಿಲ್ಲ. ಗಂಡನ ಮುಂದೆ ಮಾತಾಡಬೇಕು. ಇಲ್ಲಿ ನೋಡಿ, ಈ ವ್ಯಕ್ತಿ ನನ್ನ ಹೆಂಡತಿ ಕಸ ಗುಡಿಸ್ತಿರ್ಲಿಲ್ಲ, ಕೆಲಸ ಬರ್ತಿರ್ಲಿಲ್ಲ, ಆಕೆಗೇನು ಪಾಪ ನಮ್ಮ ಅಮ್ಮ ಕೂಡ ಏನೂ ಹೇಳ್ತಿಲ್ಲ. ಹಿಂಗೆ ಮಾಡೋದೇ ಮೊದಲನೇ ತಪ್ಪು. ಸ್ವಲ್ಪ ಶಿಸ್ತಿರಬೇಕು. ಸುಮ್ಮನೆ ಅಲ್ಲ ಸಂಸಾರ ಅಂದರೆ, ಹೌದಲ್ಲ? ಬಿಡು, ಯಾವಾಗ ಬೇಕಾದರೂ ಎದ್ದೇಳಿ 6:30 ಎದ್ದು ಹೊಸ್ಲಿಗೆ ನೀರು ಹಾಕಿ ಪೂಜೆ ಮಾಡಿ, ಅತ್ತೆ ಮಾವನಿಗೆ ಕಾಫಿ ಟೀ ಮಾಡಿಕೊಟ್ಟು ಕಸ ಗುಡಿಸಿ, ಆಕೆನೂ ಕೂಡ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಊಟ ಮಾಡಿ, ಗಂಡನಿಗೆ ಕಳಿಸಿ, ಮಗನನ್ನು ಕಳಿಸಿ, ಮಗಳನ್ನು ಕಳಿಸಿ, ಹಿಂಗೆ ಮಾಡಬೇಕಾದವಳು. ನೀವು 12 ಗಂಟೆಗೆ ಎಚ್ಚರ ಆದರೂ ಪರವಾಗಿಲ್ಲ ಬಿಡು ಹೆಂಡತಿ ಪಾಪ ಹಿಂಗಂದ್ರಲ್ಲ, ಅದೇ ದೊಡ್ಡ ತಪ್ಪು. ಮನೇಲಿ ಒಂದು ಶಿಸ್ತಿರಬೇಕು. ಆಯಿತು, ಈ ವಿಚಾರವನ್ನು ಒಂದು ಇಡೀ ಸಮಾಜ, ಅದರಲ್ಲೂ ಯುವ ಜನತೆ ಕೇಳಿ ಜಾಗೃತವಾಗಬೇಕು. ಒಳ್ಳೆಯದಾಗ್ಲಪ್ಪ.